ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಬೆಳಗಿನಿಂದ ಹಲವು ಸುದ್ದಿಗಳು ಈ ಬೆಳವಣಿಗೆಗಳು ನಡೆದಿವೆ. ಆ ಸುದ್ದಿಯನ್ನು ಎತ್ತಿಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ಏನೋ ಗಾಂಧಿಯವರ ಫೋಟೋ ರಿಪ್ಲೇಸ್ ಆಗಿ ಮೋದಿಯವರ ಫೋಟೋ ಬಂದಿದ್ದು, ಅದು ಗ್ರಾಮೋದ್ಯೋಗ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಕಮಿಷನ್ ಏನಿದೆ ಅದರ ಕ್ಯಾಲೆಂಡರ್ ಮತ್ತು ಡೈರಿಯಲ್ಲಿ ಆ ಸುದ್ದಿ ಇದೆ. ಆ ಕಾಂಟ್ರವರ್ಸಿ ಸುದ್ದಿ ಇದೆ. ಬೇರೆಯವರು ಬೇರೆ ರೀತಿಯ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಫೆಂಡ್ ಮಾಡಿಕೊಂಡವರು ಇದ್ದಾರೆ, ಟೀಕೆ ಮಾಡಿದವರು ಇದ್ದಾರೆ. ಆ ಸುದ್ದಿ ಇದೆ. ಹಾಗೆ ಭಾರತೀಯ ಜನತಾ ಪಕ್ಷದ ಒಳಗಡೆ ಏನಿದೆ, ಇವತ್ತು ಏನು ಭಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಕೆಲವು ಶಾಸಕರು ಏನು ಯಡಿಯೂರಪ್ಪನವರಿಗೆ ಪತ್ರ ಬರೆದಿದ್ದು, ಅದಕ್ಕೆ ಶಿವಮೊಗ್ಗದಲ್ಲೇ ಯಡಿಯೂರಪ್ಪನವರು ಪ್ರತಿಕ್ರಿಯೆ ನೀಡಿದ್ದು, ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸುದ್ದಿ ಇದೆ. ಅದರ ಜೊತೆಗೆ ನೋಟ್ ಬ್ಯಾನಿನ ಒಂದು ಸುದ್ದಿ ಇದೆ. ಅದು ಏನು ರಿಸರ್ವ್ ಬ್ಯಾಂಕ್ ಕೇಳಿದ್ದು ಅದು ಅಸಹಾಯಕತೆ ಏನೋ ಬೈವೋ ಗೊತ್ತಿಲ್ಲ. ಬಟ್ ಒಂದು ಮಾತು ನನಗೆ ತುಂಬ ಅದು ನನ್ನ ಮನಸ್ಸಿಗೆ ತಟ್ಟಿದ್ದು, ನಾನು ಯೋಚನೆ ಮಾಡುವಂತೆ ಮಾಡಿದ್ದು. ಅದೇನು ಅಂತಂದರೆ, ನೋಟ್ ಬ್ಯಾನ್ಗೆ ಸಂಬಂಧಪಟ್ಟಂತಹ ವಿವರಗಳನ್ನು ನಾವು ನೀಡಿದರೆ ನಮಗೆ ಥ್ರೆಟ್ ಇದೆ ಅನ್ನುವ ಮಾತನ್ನಾಡಿದ್ದಾರೆ. ಆ ಸುದ್ದಿ ಇದೆ. ಧೋನಿಯ ಪತ್ರಿಕಾಗೋಷ್ಠಿ ಏನಿದೆ, ಅವರು ಒನ್ ಡೇ ಮ್ಯಾಚ್ ಏನಿದೆ ಅವರ ನಾಯಕತ್ವ ಬದಲಾದ ಮೇಲೆ ಆಡೋದಕ್ಕೇನು ಪುಣಕ್ಕೆ ಹೋಗಿದ್ದಾರೆ, ಅಲ್ಲೊಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಗೆ ಏನು ನಮ್ಮ ಸಾಂಪ್ರದಾಯಿಕ ಆಚರಣೆಗಳೇನಿವೆ ಅದರ ಸಂಬಂಧಪಟ್ಟ ಹಾಗೆ ಈ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿ ಆಗಿದ್ದು, ತಮಿಳುನಾಡು ಮುಖ್ಯಮಂತ್ರಿ ಹೇಳಿದ್ದು, ಈ ಸುದ್ದಿಗಳಿವೆ. ಈ ಸುದ್ದಿಗಳ ಬಗ್ಗೆ ಏನೋ ನನ್ನ ಯಥಾ ಪ್ರಕಾರ ನನ್ನ ಜೊತೆ 3 ಗಣ್ಯರಿರ್ತಾರೆ. ನಾನು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಅವರ ಜೊತೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನಾವೀಗ ನೋಡೋಣ ಹೆಡ್ಲೈನ್ಸ್. ಮಹಾತ್ಮ ಗಾಂಧಿ ಚಿತ್ರದ ಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಿತ್ರ, ವಿವಾದಕ್ಕೆ ಕಾರಣವಾದ ಖಾದಿ ಗ್ರಾಮೋದ್ಯೋಗ ಆಯೋಗದ ಕ್ಯಾಲೆಂಡರ್. ಯಡಿಯೂರಪ್ಪ ನಡೆ ವಿರೋಧಿಸಿ ಶಾಸಕರು ಬರೆದ ಪತ್ರ ಬಹಿರಂಗ, ಬೀದಿಗೆ ಬಂತು ಭಾರತೀಯ ಜನತಾ ಪಕ್ಷದ ಆಂತರಿಕ ಕಲಹ. ನೋಟ್ ಬ್ಯಾನ್ ಬಗ್ಗೆ ಉತ್ತರಿಸುವ ಒತ್ತಡದಲ್ಲಿ RBI ಗವರ್ನರ್, ಖಚಿತ ಮಾಹಿತಿ ನೀಡಿದರೆ ದೇಶದ ಸಾರ್ವಭೌಮತ್ವ ಏಕತೆಗೆ ಧಕ್ಕೆಯಾಗುತ್ತೆ ಎಂದ RBI. ಜಲ್ಲಿಕಟ್ಟು ಆಚರಣೆಗೆ ಅವಕಾಶ ಕೋರಿ ತಮಿಳುನಾಡಿನಾದ್ಯಂತ ಭಾರೀ ಪ್ರತಿಭಟನೆ. ಸುಪ್ರೀಂ ಆದೇಶದ ಮಧ್ಯೆಯೇ ತರಬೇತಿ. ಯಾರು ಏನೇ ಅಂದ್ರು ಬಗ್ಗಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿ ಸೆಲ್ವಂ. ಪ್ರಸ್ತುತ ಸ್ಥಿತಿಯಲ್ಲಿ ಒಡೆದ ನಾಯಕತ್ವ ಕೆಲಸ ಮಾಡುವುದಿಲ್ಲ, ರಾಜೀನಾಮೆ ನನ್ನ ಸ್ವಂತ ನಿರ್ಧಾರ, ಯಾವುದೇ ಬೇಸರ ಇಲ್ಲ ಅಂದ್ರು MS ಧೋನಿ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಳ್ಳೋಣ. ಮೊದಲು ನಾನು ನನ್ನ ಅತಿಥಿಗಳ ಪರಿಚಯವನ್ನು ತಮಗೆ ಮಾಡಿಕೊಡ್ತೇನೆ. ನನ್ನ ಬಲಭಾಗದಲ್ಲಿ ಮೊದಲನೇದಾಗಿ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ಏನು ಹಿರಿಯ ನಾಯಕರು ಅಂದರೆ ಅವರು ಅಷ್ಟು ಹಿರಿಯರಾಗೂ ಕಾಣಲ್ಲ, ನನಗೆ ಹಿರಿಯರು ಅಂತ ಅನ್ಬೇಕು. ಆದರೆ ಹಿರಿತನ ಎಲ್ಲ ದೃಷ್ಟಿಯಿಂದಲೂ ಹಿರಿತನ ಇರುವ ಗೌರವಾನ್ವಿತ ರಾಜಕಾರಣಿ ವಾಮನಾಚಾರ್ಯ ಇದ್ದಾರೆ. ಹಾಗೆಯೇ BMTC ಅಧ್ಯಕ್ಷರು, ಹೊಸದಾಗಿ ರಾಜಕೀಯದಲ್ಲಿ ಮುನ್ನುಗ್ಗುತ್ತಾ ಇರುವಂತಹ ನಾಗರಾಜ್ ಯಾದವ್ ಇದ್ದಾರೆ. ಮೂವರನ್ನು ಪ್ರೀತಿಯಿಂದ ನಾನು ಈ ಶೋಗೆ ಸ್ವಾಗತಿಸ್ತೀನಿ. ಈಗ ಮೊದಲ ಸುದ್ದಿಯತ್ತ ನೋಡ. ಚರಕ ಅಂದ ಕೂಡಲೇ ಭಾರತೀಯರ ಕಣ್ಣು ಮುಂದೆ ಬರುವುದು ಚರಕ ನೂಲುತ್ತ ಕೂತ ಮಹಾತ್ಮ ಗಾಂಧಿಯ ಚಿತ್ರ. ಆದರೆ ಈ ಸಲ ತಾನು ಪ್ರಕಟಿಸಿರುವ 2017ನೇ ಸಾಲಿನ ಕ್ಯಾಲೆಂಡರ್ ಮತ್ತು ಟೇಬಲ್ ಡೈರಿಗಳಲ್ಲಿ ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಮಹಾತ್ಮರಿಗೆ ಗೇಟ್ ಪಾಸ್ ನೀಡಿ ಆ ಜಾಗದಲ್ಲಿ ಗರಿ ಪೋಷಾಕ್ನಲ್ಲಿ ಚರಕ ನೂಲುತ್ತ ಕೂತ ಪ್ರಧಾನಿ ಮೋದಿಯವರ ಫೋಟೋ ಹಾಕಿ ವಿವಾದವನ್ನು ಸೃಷ್ಟಿಸಲಾಗಿದೆ. ಏನಿದ್ರು ವಿವಾದ ನೋಡಿ, ಇಲ್ಲಿದೆ ಡೀಟೇಲ್ಸ್. ಮಹಾತ್ಮ ಗಾಂಧಿಯ ಚಿತ್ರದ ಬದಲು ಮೋದಿ ಚಿತ್ರ ಮುದ್ರಣ, ವಿವಾದಕ್ಕೆ ಕಾರಣವಾದ KVIC ಕ್ಯಾಲೆಂಡರ್ ಡೈರಿ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ವರ್ಷವೂ ಕ್ಯಾಲೆಂಡರ್ ಪ್ರಕಟಿಸುತ್ತಾ ಬಂದಿದೆ ಮತ್ತು ಪ್ರತಿ ಸಲವೂ ಕ್ಯಾಲೆಂಡರ್ನ ಮೇಲೆ ಚರಕದೊಂದಿಗೆ ಕೂತ ಮಹಾತ್ಮನ ಚಿತ್ರ ಇರ್ತಾ ಇತ್ತು. ಹಾಗೆಯೇ ಒಳಪುಟಗಳಲ್ಲಿ ಗಾಂಧಿ ಜೀವನವನ್ನ ಬಿಂಬಿಸೋ ವಿವಿಧ ಫೋಟೋಗಳು ಕಾಣ್ತಾ ಇದ್ವು. ಆದ್ರೆ ಈ ಸಲ ಏಕಾಏಕಿ ಗಾಂಧೀಜಿಯವರನ್ನ ಹೊರದೂಡಲಾಗಿದೆ. ಆ ಜಾಗದಲ್ಲಿ ಪ್ರಧಾನಿ ಮೋದಿ ಬಂದು ಕೂತಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ.
ಅಷ್ಟೇಕೆ ಸ್ವತಃ ಖಾದಿ ಆಯೋಗದ ನೌಕರರೇ ಇಂದು ತುಸುಕಾಲ ಕಚೇರಿ ಮುಂದೆ ಪ್ರತಿಭಟನಾ ಪ್ರದರ್ಶನ ನಡೆಸಿ ಗಾಂಧೀಜಿ ಕ್ಯಾಲೆಂಡರ್ಗಳನ್ನು ಮರುಮುದ್ರಿಸಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಖಾದಿ ಪಿತಾಮಹ ಗಾಂಧೀಜಿ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಖಾದಿಯನ್ನ ರಾಷ್ಟ್ರೀಯ ಸ್ವಾಭಿಮಾನದ ಸಂಕೇತವಾಗಿ ಅಷ್ಟೇ ಅಲ್ಲದೆ ಬ್ರಿಟಿಷರ ಜವಳಿ ಉದ್ದಿಮೆಯನ್ನ ನಿರ್ನಾಮ ಮಾಡುವ ಮೂಲಕ ಆಳರಸರ ಅರ್ಥವ್ಯವಸ್ಥೆಗೆ ಬಲವಾದ ಪೆಟ್ಟನ್ನ ನೀಡುವ ಅಸ್ತ್ರವಾಗಿಯೂ ರೂಪಿಸಿದ್ರು. ಹಾಗಾಗಿ ಇಷ್ಟೂ ಕಾಲ ಖಾದಿ ಅಂದ್ರೆ ಗಾಂಧೀಜಿ ಅನ್ನೋ ತತ್ವ ಜನಮಾನಸದಲ್ಲಿ ಅಚ್ಚೊತ್ತಿ ನಿಂತಿತ್ತು. ಒಬಾಮಾ ಭಾರತಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿನ ಕೋಟನ್ನ ಧರಿಸಿ ಭಾರೀ ಟೀಕೆಗೆ ಗುರಿಯಾಗಿದ್ದ ಮೋದಿಯವರು ಇದೀಗ ಜೀವನವಿಡೀ ಸರಳತೆಯನ್ನ ಬೋಧಿಸಿದ ಮಹಾತ್ಮನ ಜಾಗವನ್ನ ಆಕ್ರಮಿಸೋಕೆ ಮುಂದಾಗಿರೋದು ಸಹಜವಾಗಿಯೇ ಅಪಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಖಾದಿ ಆಯೋಗ ಮಾತ್ರ ಮೋದಿಯವರು ಖಾದಿಯನ್ನ ಜನಪ್ರಿಯಗೊಳಿಸ್ತಾ ಇರೋ ಕಾರಣಕ್ಕೆ ಮತ್ತು ಕಳೆದ ಗಾಂಧಿ ಜಯಂತಿಯಂದು ಲೂಧಿಯಾನದ 500 ಮಹಿಳೆಯರಿಗೆ ಮೋದಿ ಚರಕ ಹಂಚಿದ್ರೆಂಬ ಕಾರಣಕ್ಕೆ ಕ್ಯಾಲೆಂಡರ್ ಮೇಲೆ ಅವರ ಚಿತ್ರವನ್ನ ಬಳಸಿರುವುದಾಗಿ ಸಮರ್ಥನೆ ನೀಡಿದೆ. ನ್ಯಾಷನಲ್ ಡೆಸ್ಕ್ ಸುದ್ದಿ ಟಿವಿ. MK ಗಾಂಧಿ ಅಥವಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಗಾಂಧಿಯನ್ನು ನಾವು ಸಂಪೂರ್ಣವಾಗಿ ಒಪ್ಪಬಹುದು, ಒಪ್ಪದೇ ಇರಬಹುದು. ಅವರ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಕೂಡ ಹಲವು ರೀತಿಯಿಂದ ಇರಬಹುದು. ದಲಿತರಿಗಿರಬಹುದಾದ ಭಿನ್ನಾಭಿಪ್ರಾಯ ಇರ್ಬೋದು, ಬೇರೆ ಬೇರೆಯವರಿಗಿರಬಹುದಾದ ಭಿನ್ನಾಭಿಪ್ರಾಯ. ಆದರೆ ಎಂದೂ ಕೂಡ ನೀವು ಗಾಂಧಿಯನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಭಾರತೀಯರ ಮೇಲೆ ಬೇರೆ ಬೇರೆ ರೀತಿ ಮೀರಿದ ಪರಿಣಾಮ ಇದೆಯಲ್ಲ, ಅದು ಇನ್ನೂ 100 ವರ್ಷಗಳ ಕಾಲ ಹಾಗೆ ಇರುವಂಥ ಅಂತಹ ಅದ್ಭುತ ವ್ಯಕ್ತಿತ್ವದ ಗಾಂಧಿ. ಸೊ ಕೇವಲ ಅವರು ಖಾದಿಯ ಬಗ್ಗೆ ಮಾತನಾಡಲಿಲ್ಲ, ಅದು ಕೇವಲ ಸಾಂಕೇತಿಕ ಆಗಿತ್ತು. ಗಾಂಧಿ ಏನು ಖಾದಿ ಬಳಕೆ ಬಗ್ಗೆ ಮಾತನಾಡ್ತಿದ್ರು, ಅದು ವಿದೇಶಿ ಬಟ್ಟೆಯನ್ನು ವಿರೋಧಿಸುವ ಪ್ರತಿಕ್ರಿಯೆಗೆ ಪ್ರತಿಭಟಿಸುವ ಒಂದು ಸಂಕೇತವಾಗಿ ಬಂದಿದ್ದು. ಅಂತಹ ಗಾಂಧಿ ನಾವೇನು ಪಿತಾಮಹ ಅಂತ ಕರಿತೀವಿ, ರಾಷ್ಟ್ರಪಿತ ಅಂತ ಕರಿತೀವಿ, ಅಂತಹ ಗಾಂಧಿಯ ಚಿತ್ರವನ್ನು ಇದ್ದಕ್ಕಿದ್ದ ಹಾಗೆ ಏಕಾಏಕಿ ತೆಗೆದು ಮೋದಿಯವರ ಚಿತ್ರ ಹಾಕಿರುವುದು ಯಾಕೆ? ಎಂದಾದರೂ ಗಾಂಧಿಯನ್ನು ಮೋದಿಯವರು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ನಡೆಯುತ್ತೆ ಇದೆಲ್ಲ? ಸೊ ಇದು 2 ದಿನಗಳಿಂದ ರಾಷ್ಟ್ರೀಯ ವಾಹಿನಿಗಳಲ್ಲೂ ಕೂಡ ಗಂಭೀರವಾಗಿ ಚರ್ಚೆ ನಡೀತಾ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೀತಾ ಇದೆ. ಇದು ಅಕ್ಷಮ್ಯ ಅಪರಾಧ ಹೌದು ಅಲ್ವೋ? ಮೊದಲನೇದಾಗಿ ಶಂಕರ್ ನಿಮ್ಮನ್ನು ಕೇಳ್ತೀನಿ, ನಂತರ ನಾನು ವಾಮರಾಚಾರ್ಯ ಹತ್ರ, ನಾಗರಾಜ್ ಅವ್ರ ಹತ್ರ ಬರ್ತೀನಿ. ಅಲ್ಲ, ಗಾಂಧೀಜಿ ಈಸ್ ಎ ನ್ಯಾಷನಲ್ ಸಿಂಬಲ್. ಹಿ ಈಸ್ ದ ಅಲ್ಟಿಮೇಟ್ ಸಿಂಬಲ್ ಆಫ್ ಇಂಡಿಯಾ. ನೀವು ಹೊರಗಡೆ ದೇಶಗಳಿಗೆ ಹೋದಾಗ ಎಷ್ಟೋ ದೇಶಗಳಿಗೆ ಇಂಡಿಯಾ ಅಂತ ಹೇಳಿದಾಗ ಓ ಗಾಂಧಿ ನಾಡ ಅಂತ ಕೇಳ್ತಾರೆ. ಸೊ ಗಾಂಧಿ ಈಗ ನಮಗೆ ಚಿಕ್ಕನ್ನಲ್ಲಿ ನಾವು ಬೇರೇನೋ ಆದರ್ಶಗಳನ್ನ ಇಟ್ಕೊಳ್ತೀವಿ. ಜವಾಹರ್ಲಾಲ್ ನೆಹರು ಒಂದಷ್ಟು ಕಾಲ ಆದರ್ಶ ಆಗಿರ್ತಾರೆ, ಇನ್ಯಾರು ಇನ್ನು ಸ್ವಲ್ಪ ಕಾಲ ಹೋದ್ಮೇಲೆ ನಮಗೆ ಲೋಹಿಯಾ ಒಂದು ಟೈಮ್ನಲ್ಲಿ ಆದರ್ಶ ಆಗ್ಬೋದು. ಹಿಂಗೆ ಹೋಗ್ತಾ 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 ಕೊನೆಯಲ್ಲಿ ಅಲ್ಟಿಮೇಟ್ಲಿ ಎಲ್ಲರ ಮೇಲೂ ಅನುಮಾನಗಳನ್ನು, ಪ್ರಶ್ನೆಗಳನ್ನು ನಾವು ಬೆಳೆಸ್ಕೊತಾ ಹೋಗ್ತೀವಿ. ಕೊನೆಗೂ ನಾವು ಅಕ್ಸೆಪ್ಟ್ ಮಾಡೋದು ಗಾಂಧಿ ಒಬ್ಬನ್ನೇ. ಗಾಂಧಿ ವಾಟ್ ಎವರ್ ಹಿ ಸ್ಟುಡ್ ಫಾರ್ ವಾಸ್ ದ ಹೈಯೆಸ್ಟ್ ದಟ್ ಇಂಡಿಯಾ ಕುಡ್ ಡ್ರೀಮ್ ಆಫ್. ಸೊ ಅಂಥ ಒಂದು ನ್ಯಾಷನಲ್ ಐಕನ್ನ ನೀವು, ಅದು ಈಗ ನಿನ್ನೆ ತಾನೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಅಮೆಜಾನ್ ಹೇಗೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರೋದು ಅಂತ ಇಶ್ಯೂ ಚರ್ಚೆ ಮಾಡಿದ್ವಲ್ಲ, ಅದು ಎಷ್ಟು ದೊಡ್ಡ ಅಪಚಾರನೋ ನನ್ನ ಪ್ರಕಾರ ಇದು ಅಷ್ಟೇ ದೊಡ್ಡ ಅಪಚಾರ. ಎಸ್, ಐ ವಿಲ್ ಕಮ್ ಬ್ಯಾಕ್. ಎಸ್, ನಾಗರಾಜ್ ಯಾದವ್, ಏನು ಈ ಘಟನೆ ಇದೆ, ನನಗೆ ಆಂತರಿಕವಾಗಿ ನನಗೆ ಬೇಸರ ಆಗಿದೆ. ಯಾಕಂದರೆ ಮಹಾತ್ಮ ಗಾಂಧಿ ಹಲವು ಕಾರಣಗಳಿಗಾಗಿ ಮಹಾತ್ಮ ಗಾಂಧಿ ನನ್ನ ವ್ಯಕ್ತಿತ್ವದ ಮೇಲಂತೂ ಅವರು ಪ್ರಭಾವ ಬೀರಿದ್ದಾರೆ. ಇವತ್ತಿಗೂ ಕೂಡ ಗಾಂಧಿ ನನಗೆ ಭಾಳ ಮುಖ್ಯ. ಗಾಂಧಿ ಇದ್ದಕ್ಕಿದ್ದ ಕ್ಯಾಲೆಂಡರಿಂದ ಹೋದರೆ, ಅಲ್ಲಿ ಮೋದಿಯವರ ಚಿತ್ರ ಬಂದರೆ ಇದನ್ನು ನಾವು ಹೇಗೆ ವಿಶ್ಲೇಷಿಸೋದು? ಇದು ನೀವು ಹೇಳಿರ್ತಕ್ಕಂಥ ಸತ್ಯವಾಗಿದೆ. ಮಹಾತ್ಮ ಗಾಂಧಿಯವರು ದೇಶಕ್ಕೆ ಕೊಟ್ಟಿರ್ತಕ್ಕ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಒಬ್ಬ ಶಾಂತಿಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಫೋಟೋಗ್ರಾಫರ್ನ, ಒಬ್ಬ ರಾಷ್ಟ್ರಪಿತನ ಫೋಟೋಗ್ರಾಫರ್ನ ಒಬ್ಬ ಪ್ರೈಮ್ ಮಿನಿಸ್ಟರ್ ಚೇಂಜ್ ಮಾಡ್ತಾನೆ ಅಂತಂದರೆ ಅವ್ರಿಗೆ ಏನು ಮಂಕು ಬುದ್ಧಿ ಬಡ್ದಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಯಾವ ಹಂತಕ್ಕೆ ಹೋಗಿದ್ದಾರೆ? ಒಂದು ದಿವಸ ನೋಟ್ ಮೇಲೆ ಇರ್ತಕ್ಕಂತಹ ಗಾಂಧಿನೂ ತೆಗೆದು ಮೋದಿ ಫೋಟೋ ಹಾಕಬೇಕಾದ್ರೂ ಹಾಕ್ತಾರೆ. ಅಂಥ ಉಚಿತನಕ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಗಾಂಧಿ ಅಂತಂದರೆ ದೇಶಕ್ಕೆ, ದೇಶದ ಆಸ್ತಿ ಆಗಿರ್ತಕ್ಕಂಥ ರಾಷ್ಟ್ರಪಿತರಾಗಿರ್ತಕ್ಕಂಥವ್ರು, ಈ ದೇಶಕ್ಕೆ ಸ್ವಾಭಿಮಾನ ತಂದುಕೊಟ್ಟವರು, ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು, ತ್ಯಾಗ ಬಲಿದಾನಗಳನ್ನು ಹೇಳಿಕೊಟ್ಟವರು. ಈ ದೇಶಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅಂತೇಳಿ ಈ ವಿಶ್ವಕ್ಕೆ ಮಾನವತಾವಾದಿಯಾಗಿ ಬದುಕಿದಂಥ ಒಬ್ಬ ಮಹಾತ್ಮ ಗಾಂಧಿಯ ಜಾಗದಲ್ಲಿ ಇವ್ರಿಗೆ ಆಲೋಚನೆ ಅದು ಹೇಗೆ ಬಂತು ನನಗೆ ಅರ್ಥನೇ ಆಗ್ತಾಯಿಲ್ಲ. ಪ್ರೈಮ್ ಮಿನಿಸ್ಟರ್ ಆಗಿ ಇನ್ಸ್ಟೆಡ್ ಆಫ್ ಬೀಯಿಂಗ್ ಎ ರೋಲ್ ಮಾಡೆಲ್ ಟು ಅದರ್,
ಅವ್ರು ಯಾವ ರೀತಿ ಮೋದಿ ಅವರೇ ಹೇಳಿ ಮಾಡಿಸಿದ್ರು ಅಂತ ನನಗೆ ಇಲ್ಲ, ಅದೊಂದು ಮಾತು ಹೇಳ್ತೀನಿ ಕೇಳಿ. ಸಾಕ್ಷ್ಯಾಧಾರ ಇಲ್ಲ. ಆದ್ರೆ ಪ್ರೈಮ್ ಮಿನಿಸ್ಟರ್ I don't blame Modi. one small thing I'll tell you. But the prime minister, no, the problem is here. I got a document to say that ಅವ್ರು ಏನಿದೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಜಸ್ಟಿಫೈ ಮಾಡ್ಕೊಳ್ತಿದೆ, ಅನ್ನೆಸರಿ ಕಾಂಟ್ರವರ್ಸಿ ಮಾಡಕ್ ಹೋಗ್ತಾರೆ. ಮೊದಲೆಲ್ಲ ಗಾಂಧಿನ ತೆಗೆದು ಬೇರೆ ಫೋಟೋಗಳು ಹಾಕಿದ್ದಾರೆ, ತಪ್ಪೇನು ಅಂತಾರೆ. ಮೋದಿ ಅವರ ಕಚೇರಿ ಹೇಗೆ ಜಸ್ಟಿಫೈ ಮಾಡ್ತಾರೆ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆಗೆ ಮೋದಿ ಇದ್ದಾರೆ ಹಿಂದೆ? ಹೌದು, ಅವರ ಆಫೀಸ್ ಇದರಲ್ಲಿ ಕೈವಾಡ ಇದೆ, ಅವರ ಕೈವಾಡ ಇದೆ, ಅವರ ಪಕ್ಷದ ಕೈವಾಡ ಇದೆ. ಅವರು ಮಹಾತ್ಮ ಗಾಂಧಿ ಅಂತಕ್ಕಂಥ ಇಲ್ಲ, ಅವ್ರು ಮಹಾತ್ಮ ಗಾಂಧಿ ಅಂತ ಭ್ರಮೆಯಲ್ಲಿರುವುದಾದ್ರೆ ನಾವು ಈ ದೇಶ ಏನ್ ದುರಂತ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ವಾಮನಾಚಾರ್ಯ, ಯುವರ್ ಟರ್ನ್ ಸರ್. ಒಂದು, ಇದು ಅಕ್ಷಮ್ಯ ಅಪರಾಧ ಅಂತ ನಾನು ನನ್ನ ಓಪನಿಂಗ್ ರಿಮಾರ್ಕ್ ನಲ್ಲಿ ಹೇಳಿದ್ರೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಗಾಂಧಿ ಎಲ್ಲಿ, ಮೋದಿ ಎಲ್ಲಿ? ಎರಡನೇದು, ಇದರ ಹಿಂದೆ ಏನು ನಮ್ಮ ನಾಗರಾಜ್ ಯಾದವ್ ಅವರು ಹೇಳ್ತಾರೆ, ಇದರಿಂದ ಪ್ರೈಮ್ ಮಿನಿಸ್ಟರ್ ಸಮ್ಮತಿ, ಶಂಕರ್ ಕೂಡ ಹೇಳಿದ್ದಾರೆ. ಇವರ್ ರಿಯಾಕ್ಷನ್? ಇದನ್ನು ಎರಡು ದೃಷ್ಟಿಯಿಂದ ನೋಡೋಣ ನಾವು. ಮೊದಲನೇದಾಗಿ ಚರಕ ಅಥವಾ ನೂಲು ತೆಗೆಯೋದು, ಖಾದಿ ಅನ್ನೋಂಥ ಏನೊಂದು ವಿಷಯ ಇದೆ, ಇದನ್ನು ಗಾಂಧಿ ಹೆಚ್ಚು ಪಾಪ್ಯುಲರೈಸ್ ಮಾಡಿದರು. ಆ ಹೆಸರಿನಲ್ಲಿ ಜನಮಾನಸದಲ್ಲಿ ಹೇಗೆ ನಾವು ಅಗ್ರಿಕಲ್ಚರ್ ಮಾಡ್ತೇವೆ, ವ್ಯವಸಾಯ ಮಾಡ್ತೇವೆ, ಹಾಗೆಯೇ ನಮ್ಮ ನೂಲನ್ನು ನಾವು ನೇಯ್ಕೊಂಡು ಸ್ವಾಭಿಮಾನಿಗಳು ಮತ್ತು ಸ್ವಾವಲಂಬಿಗಳು ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಗಾಂಧಿ ನಿಶ್ಚಿತವಾಗಿ ಮಾಡಿದ್ದಾರೆ. ಖಾದಿ ಅಂದರೆ ಗಾಂಧಿನೇ, ಇದ್ರ ಬಗ್ಗೆ ಯಾರಿಗೂ ಏನು ಡೌಟ್ ಈ ದೇಶದಲ್ಲಿ ಇರಬಾರ್ದು. ಆದರೆ ಅದರ ಜೊತೆ ದಿನಗಳು ಬದಲಾಗಿವೆ. ಇವತ್ತು ಚರಕಾನೇ ಬದಲಾಗಿದೆ, ಖಾದಿ ಬದಲಾಗಿದೆ. ಮೊದಲು ಖಾದಿ ಅಂದರೆ ಬರೀ ಒಂದು ಚಿಕ್ಕ ಪಂಚೆ ಉಡೋದ್ರ ಮಟ್ಟಿಗೆ ಸೀಮಿತವಾದಂಥ ಖಾದಿ ಇವತ್ತು ಮೋಸ್ಟ್ ಮಾಡರ್ನ್ ಡ್ರೆಸ್ಗಳು ಬಂದಿವೆ. ಈಗ ನೀವು ಹಾಕ್ಕೊಂಡಂಥ ಓವರ್ ಕೋಟ್ ಕೂಡ ಖಾದಿ ಇದೆ. ಅಂದರೆ ಖಾದಿ ಅನ್ನೋದು ಇವತ್ತು ಹೊಸ ಜಗತ್ತಿನ ಹೊಸ ಆಯಾಮಗಳ ಒಂದು ಸಂಕೇತ ಆಗಿರುವಾಗ, ಹೊಸ ಚರಕ ಏನಿದೆ ಅದನ್ನು ಇನ್ನೂ ಹೆಚ್ಚು ಪಾಪ್ಯುಲರ್ ಮಾಡೋ ದೃಷ್ಟಿಯಿಂದ ಒಬ್ಬ ಪ್ರಧಾನಮಂತ್ರಿಗಳು, ಅವರನ್ನು ನೀವು ಮೋದಿ ಅಂತ ನೋಡಬೇಡಿ, ಒಬ್ಬ ಪ್ರಧಾನಮಂತ್ರಿ ಬದಲಾವಣೆ ಮಾಡ್ತಕ್ಕಂಥದ್ದು ರಾಷ್ಟ್ರಪಿತನ ಬದಲಾವಣೆ ಅಲ್ಲ. ನಾನು ಮೊದಲು ನನ್ನ ನಮನವನ್ನ ಮಹಾತ್ಮ ಗಾಂಧಿಯವರಿಗೆ ಮೊದಲು ಸಲ್ಲಿಸೇನೆ ಬದಲಾವಣೆ ಸಾಧ್ಯ ಇಲ್ಲ. ಗಾಂಧಿ ಈ ಸಿಂಬಲೈಸಸ್ ಖಾದಿ, ಅದರ ಬಗ್ಗೆ ಏನೇನೂ ಇಲ್ಲ. ಆದರೆ ಗಾಂಧಿ ಸಿಂಬಲೈಸ್ ಮಾಡಿದಂಥ ಖಾದಿಯನ್ನು ಜನತೆವರೆಗೆ ಒಯ್ಯುವಂಥ ಕೆಲಸವನ್ನು ನೀವು ಮಾಡಿದ್ರಿ, ನಾಳೆ ಯಾದವ್ ಅವ್ರು ಮಾಡಿದ್ರು, ನಾನು ಮಾಡಿದೆ, ಅದರಲ್ಲಿ ಏನು ತಪ್ಪಿಲ್ಲ ಸರ್. ಗಾಂಧಿಯ ಚಿತ್ರ ಇದೆಯಲ್ಲ, ಬರ್ತೇನೆ ನಾನು ಒಂದು ನಿಮಿಷ. ಐಕಾನ್ಗಳು ಬದಲಾಗ್ತಾರೆ, ಒಂದು ನಿಮಿಷ. ಹಾಗೆ ಇವತ್ತು ಮೋದಿ ಕೂಡ ಇವತ್ತು ಅವತ್ತು ಕಂಡಂತ ಏನ್ ಖಾದಿ ಇತ್ತು ಆ ಖಾದಿಗೆ ಇವತ್ತಿನ ಖಾದಿ ಕೂಡ ಬದಲಾವಣೆ ಇದೆ. ಅದಕ್ಕೆ ಮಹಾತ್ಮ ಗಾಂಧಿ ಸಾಧ್ಯ ಇಲ್ಲ. No leader in the country can be compared with Mahatma Gandhi. This is Gandhi is Gandhi. Gandhi is Gandhi. Don't think you are Gandhi. Don't try to play the place of Gandhi. ಚರಕ ಬದಲಾಗಿದೆ, ಜನರು ಬದಲಾಗಿದ್ದಾರೆ, ಅವಶ್ಯಕತೆಗಳು ಬದಲಾಗಿದೆ, ಜನರ ಹತ್ರ ಒಯ್ಯುವಂತ ಕೆಲಸವನ್ನ ನಾನು, ನೀವು, ಇವರು ಎಲ್ಲರೂ ಸೇರಿ ಮಾಡೋಣ. Who will take ಖಾದಿ to people? Who will take ಖಾದಿ to masses? ಹೆಚ್ಚು ಜನರ ಹತ್ರ ಖಾದಿಯನ್ನು ತಗೊಂಡು ಹೋಗೋಣ. ಸನ್ಮಾನ್ಯ ವಾಮನಾಚಾರ್ಯ, ಬನ್ನಿ ಸರ್, ನಿಮ್ಮ ಹತ್ರ ಬರ್ತೇನೆ. ಒಂದು ನಿಮಿಷ ವೆಲ್ಕಮ್. ನೀವು ವಿಶ್ಲೇಷಣೆ ಮಾಡಿದಷ್ಟು ಸರಳವಾಗಿ ನನಗಿದು ಕಾಣ್ತಾ ಇಲ್ಲ. ದಿಸ್ ಮೈ ಅಬ್ಸರ್ವ್. ಇಲ್ಲ, ಇದು ನಿಮ್ಮ ಇಂಡಿವಿಜುವಲ್ ಒಪಿನಿಯನ್ ಬಗ್ಗೆ ನಂದು ಏನು ತಕರಾರಿಲ್ಲ, ನೀವು ನಿಮ್ಮ ಒಪಿನಿಯನ್ ಇಟ್ಕೊಳ್ಳಿ. ಆದರೆ ಜಗತ್ತಿನಲ್ಲಿ ಹೊಸ ಜನರು ಖಾದಿಯನ್ನು ಪಾಪ್ಯುಲರೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ಈಗ ಗಾಂಧಿ ಗಾಂಧಿ ಟೋಪಿ ಹಾಕೊಂಡವರು, ಗಾಂಧಿ ಜಾಕೆಟ್ ಹಾಕೊಂಡವರು, ಗಾಂಧಿ ಚರಕ ಹಿಡ್ಕೊಂಡವ್ರಲ್ಲ, ಗಾಂಧಿ ಆಗಲ್ಲ. ಗಾಂಧಿ ಅಂತವರು ನೂರಾರು ಶತಮಾನ ಅದಕ್ಕೆ ಮೋದಿ ಗಾಂಧಿ ಆಗಲ್ಲ, ಮೋದಿ ಗಾಂಧಿ ಆಗಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಇಸ್ ಮೋದಿ, ಗಾಂಧಿ ಇಸ್ ಗಾಂಧಿ. ಆದ್ರೆ ಮೋದಿ ಅವರು ಗಾಂಧಿ ವಿಚಾರವನ್ನ ಜನರ ಹತ್ರ ಹೋಗೋದಕ್ಕೆ ಏನ್ ಪ್ರಯತ್ನ ಶ್ಲಾಘನೀಯ ಇದೆ. ನಾವು ಅನವಶ್ಯಕ ಕಾಂಟ್ರವರ್ಸಿ ಮಾಡ್ತಾ ಹೇಳ್ತೀನಿ ಸರ್. ಆರ್ಗ್ಯುಮೆಂಟಲ್ ಬೇಸಿಕ್ ಫ್ಲಾ ಏನು ಅಂದ್ರೆ,
ಇಡೀ ಆ ಇಶ್ಯೂನ ಅವರು ಖಾದಿಯ ಮಾರ್ಕೆಟಿಂಗ್ ಇಶ್ಯೂ ಆಗಿ ನೋಡ್ತಿದ್ದಾರೆ. ಇಟ್ಸ್ ನಾಟ್ ದಟ್. ಗಾಂಧಿ ದೇಶದ ಅವ್ರು ಹೇಳ್ಬಿಡ್ಲಿ ಯು ಆರ್ ಮೆಡ್ಲಿಂಗ್ ವಿತ್ ನ್ಯಾಷನಲ್ ಸಿಂಬಲ್ಸ್. ಡೋಂಟ್ ಡೂ ದಟ್ ಪ್ಲೀಸ್. ಈಗಿರೋದು ಆ ಡೈರಿ ತೆಗೆದಿರೋದು ಡೈರಿ ಈಸ್ ಎ ಸೇಲ್ಸ್ ಇನ್ಸ್ಟ್ರೂಮೆಂಟ್. ಬಂದೆ ಡೈರಿ ಅಂಡ್ ಕ್ಯಾಲೆಂಡರ್ ಇಸ್ ಎ ಸೇಲ್ಸ್ ಇನ್ಸ್ಟ್ರೂಮೆಂಟ್. ಶಂಕರ್ ಅವರು ಹೇಳಿದ ಪಾಯಿಂಟ್ ಕರೆಕ್ಟ್ ಇದೆ. ಗಾಂಧಿ ಮತ್ತು ಖಾದಿ ಇವೆರಡು ಒಂದೇ, ಹಿಂದಿರುವಂತ ಸಿಂಬಲ್ ಒಂದೇ. ಇವತ್ತು ಮಾರ್ಕೆಟಿಂಗ್ಗೆ ಡೈರಿ ಮತ್ತು ಗಾಂಧಿ ಒಂದಾಗಲ್ಲ, ಡೈರಿ ಮತ್ತು ಮೋದಿ ಒಂದಾಗಬಲ್ದು. ಮಾರ್ಕೆಟಿಂಗ್ ಮೋದಿ ಬಂದಿದ್ದಾರೆ. ಒಂದು ಪಾಯಿಂಟ್ ಹೇಳ್ಬೇಕು ನಾನು. ಒಂದು ನಿಮಿಷ ನನಗೆ ಟೈಮ್ ಕೊಡಿ ಸರ್. ನಾನು ಹೇಳ್ತಾ ಇದ್ದೀನಿ, ಗಾಂಧಿಯವರು ಬದಲಾವಣೆ ಮಾಡಿಕೊಂಡು ಮಾರ್ಕೆಟಿಂಗ್ಗೋಸ್ಕರ ಮೋದಿನ ಉಪಯೋಗಿಸ್ಕೊಳ್ತಾರೆ. ಈಸ್ ಬಿಕಮ್ ಎ ಮಾಡೆಲ್. ಈ ಶುಡ್ ಬಿ ಎ ಪ್ರೈಮ್ ಮಿನಿಸ್ಟರ್. ಯಾಕೆ ದೇಶದ ಸಿಂಬಲ್ ಆಗಿರ್ತಕ್ಕಂಥ, ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ಹೋರಾಟದ ಮುಗಿಸ್ಬಿಡ್ತೀನಿ ಸರ್. ಚಿಲುಮೆ ಆಗಿರ್ತಕ್ಕಂತಹ ನೋಡಿ ಮಹಾತ್ಮ ಗಾಂಧಿ. ನಾನು ಹಿರಿಯರ ಬಾಲಿ ಈ ತರ ಮಾತು ಬರ್ತದೆ ಅಂತ ಹೇಳಿ ಎಂದೂ ಅಪೇಕ್ಷೆ ಪಟ್ಟಿರಲಿಲ್ಲ. ನನ್ಗೆ ಆಶ್ಚರ್ಯ ನೀವು ಮಾತು ಕೇಳಿ. ನಾನು ಹೇಳ್ತೀನಿ ಸರ್, ಗಾಂಧಿಯವರಂದ್ರೆ ಈ ದೇಶದ ಆಸ್ತಿ, ದೇಶಕ್ಕೋಸ್ಕರ ಅವರು ಈ ಸಿಂಬಲ್ ಆಫ್ ದಿಸ್ ಕಂಟ್ರಿ. ಎರಡನೇದು ಹೇಳ್ತೀನಿ ಸರ್, ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ, ಸರ್ ಒಂದು ನಿಮಿಷ ಮುಗಿಸ್ತೀನಿ, ಸ್ವಾತಂತ್ರ್ಯದ ಹೋರಾಟದ ಸಿಂಬಲ್ ಆಗಿದ್ದಾರೆ, ಸ್ವಾಭಿಮಾನದ ಸಿಂಬಲ್ ಆಗಿದ್ದಾರೆ. ಬ್ರಿಟಿಷರಿಗೆ ಆರ್ಥಿಕ ಪೆಟ್ಟು ಕೊಡಬೇಕಂತೇಳಿ ಅವ್ರು ಎಲ್ಲವನ್ನು ತ್ಯಾಗ ಮಾಡಿ ಅವರ ಬಟ್ಟೆಗಳನ್ನು ತೆಗೆದುಹಾಕಿ ನಮ್ಮದೇ ಬಟ್ಟೆಗಳನ್ನು ಏನೇಕೊಂಡು ಅವರಿಗೆ ಒಂದು ಸಂದೇಶನ ಕೊಟ್ಟಿದ್ರು. ನಾವು ಸ್ವಾಭಿಮಾನಿಗಳು, ಸ್ವದೇಶಿಗಳು ಅಂತಕ್ಕಂತ ಹೇಳಿದ್ರು. ಆ ಜಾಗದಲ್ಲಿ ಒಂದು ಮಾರ್ಕೆಟಿಂಗ್ಗೋಸ್ಕರ ಒಂದು ಚಕ್ರ ದಯವಿಟ್ಟು ಇದು ತಪ್ಪು ಅಂತ ಬದಲಾವಣೆ ಮಾಡ್ಕೋಬೇಕು. ಒಳ್ಳೆ ವಿಷಯಗಳನ್ನ ಮಾರ್ಕೆಟ್ ಮಾಡಿ ಸರ್, ಮಾರ್ಕೆಟ್ ಮಾಡ್ತಾರೆ ರೀತಿ ಯಾವುದು? ಮಾರ್ಕೆಟಿಂಗ್ ಶಂಕರ್ ಪ್ಲೀಸ್ ಸರ್, ಐ ವಿಲ್ ಗಿವ್ ಯು ಐ ವಿಲ್ ಎಲ್ ಯು ಸರ್ 1 minute. ಶಂಕರ್, ಒಂದು ಇದು ಮಾರ್ಕೆಟಿಂಗ್ ಪ್ರಶ್ನೆ. ನೀವು ಯಾರು ಮಾರ್ಕೆಟಿಂಗ್ ಮಾಡಲಿ, ಆದರೆ ಗಾಂಧಿ ಈ ದೇಶದ ಆತ್ಮ. ಹೌದು, ನೀವು ಆ ಆತ್ಮನ ಬದಿಗೆ ಸರಿಸಿ ಮಾರ್ಕೆಟಿಂಗ್ ಮಾಡೋದಲ್ಲ. ಬೇರೆ ಏನಾದ್ರು ಮಾಡ್ಕೊಳ್ಳಿ, ಗಾಂಧಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಎರಡನೇ ಪಾಯಿಂಟ್ ನಾವು ನೋಡಿದಾಗ ಯು ಆರ್ ರೀಪ್ಲೇಸ್ಡ್ ಕ್ಯಾಲೆಂಡರ್, ಖಾದಿ ಮತ್ತು ವಿಲೇಜ್ ಕ್ಯಾಲೆಂಡರ್ ಮಾರ್ಕೆಟಿಂಗ್ ಸೆಟ್. ನಮ್ಮ ದೇಶದಲ್ಲಿ ನಾವು ನಮ್ಮ ಕಾಲದಲ್ಲೋ ನಮ್ಮ ಹಿಂದಿನ ತಲೆಮಾನ ಕಾಲದಿಂದ ನಾವು ನೋಡ್ತಿರೋದೇನು ಅಂದರೆ, ಎರಡು ಪ್ರಧಾನವಾದ ವೈಚಾರಿಕ ಧಾರೆಗಳು ಮತ್ತು ತಾತ್ವಿಕ ಧಾರೆಗಳಿದ್ದಾವೆ. ಒಂದು ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಾವು ಒಪ್ಕೊಳ್ಳೋದು ಇವತ್ತು ಗಾಂಧಿ ಮಾರ್ಗ. ಅದಕ್ಕೆ ತದ್ವಿರುದ್ಧವಾದ, ಅದಕ್ಕೆ ಎಲ್ಲ ದೃಷ್ಟಿಯಿಂದಲೂ ಪ್ರತಿರೋಧ ಒಡ್ಡದಂತಹ ತತ್ವ ಯಾವುದು ಅಂದರೆ ಸಂಘ ಪರಿವಾರ. ಟೋಟಲಿ ಆಪೋಸಿಟ್ ಡೈರೆಕ್ಷನ್. ನಮ್ದು ಗಾಂಧಿವಾದನೆ ಇಲ್ವೇ ಇಲ್ಲ. ಗಾಂಧಿ ನಾನು ಹೇಳ್ತೇನಲ್ಲ, ನಾವು ದೇಶದ ಪ್ರಜೆಗಳು, ಸಂಘದ ವಾದ, ಗಾಂಧಿವಾದನೆ, ಸಂಘದ ವಾದ, ಕೋಮುವಾದ, ಸಂಘದವಾದ, ರಾಷ್ಟ್ರವಾದ ಅಲ್ಲೂ ಒಂದು ಪ್ರಶ್ನೆ ಪ್ಲೀಸ್ ಅಲೋ ಮಿ ಟು ಆಸ್ಕ್ ಎ ಕ್ವಶನ್. ನಮಗ್ ಗೊತ್ತಿದೆ ಗಾಂಧಿಯನ್ನ ದೈಹಿಕವಾಗಿ ಮುಗಿಸಿದವ್ರು ಯಾರು? ದೈಹಿಕವಾಗಿ ಕಾಂಗ್ರೆಸ್ನವರು. ಹೇಗೆ ಸಾಧ್ಯ ಸರ್? ನಿಮ್ಮ ಈಗ ನಿಮ್ಮ ಮೋದಿ ಸರ್ಕಾರ ಗಾಂಧಿಯ ಆತ್ಮವನ್ನ ಮುಗಿಸ್ತಾ ಇದ್ದೀರಿ. ಮೊದಲು ದೈಹಿಕವಾಗಿ ಮುಗ್ದಿದ್ದು ಗಾಂಧಿ, ಈಗ ಗಾಂಧಿಯ ಆತ್ಮವನ್ನು ಕಾಂಗ್ರೆಸ್ನವರೇ ಮಾಡಿರೋದು. ಸೋನಿಯಾ ಗಾಂಧಿ ತಂದು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಕ್ ಹೊರಟವರು ದೇಶ ದ್ರೋಹಿಗಳು, ದೇಶವನ್ನು ವಿರೋಧ ಮಾಡೋರು. ಗಾಂಧಿನ ಕೊಂದವರು ದೇಶದ್ರೋಹಿಗಳು. ಕಾಂಗ್ರೆಸ್ ಪಕ್ಷದ ಸ್ವದೇಶಿಗಾಗಿ ಜೀವ ತೆತ್ತಂತ ಗಾಂಧಿಯವರ ಪಕ್ಷ ತಂದದ್ದು ಒಬ್ಬ ವಿದೇಶಿ ಮಹಿಳೆಯನ್ನು ಪ್ರಧಾನಿ ಮಾಡ್ಲಿಕ್ಕೆ. ಅವರೇ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು. ದೇಶದಲ್ಲಿ ಗಾಂಧಿಯ ಹತ್ಯೆ ಮೈ ಡಿಯರ್ ಫ್ರೆಂಡ್ ನನ್ನ ಸ್ನೇಹಿತರಾದ ವಾಮನಾಚಾರ್ಯ ಅವರೇ, ನನ್ನ ಆತ್ಮೀಯರಾದ ವಾಮನಾಚಾರ್ಯ ಅವರೇ, ಮಾತಾಡ್ಬೇಕಂತ ಹೇಳ್ಬೇಡಿ ಸರ್. ದೇಶದ ಇತಿಹಾಸ ಹೇಳ್ತದೆ. ಇಲ್ಲ ಸರ್, ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಪರ್ಚುನಿಟಿ 1 minute ಸರ್. ನಮಗ್ ಗೊತ್ತಿದೆ ಗಾಂಧಿಯನ್ನ ಬಿಜೆಪಿ ಯಾವತ್ತು ನೆನಪು ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಯಾಕೆ ಮಾಡ್ತು ಗಾಂಧಿ? ಒಂದು ನಿಮಿಷ ಸರ್, ಒಂದು ನಿಮಿಷ. ನಮ್ದು ಬಿಜೆಪಿದು ಪ್ರಣಾಳಿಕೆ ಅಲ್ಲ, ನಮ್ದು 5 ತತ್ವಗಳಲ್ಲಿ 5 ತತ್ವಗಳಲ್ಲಿ ಮೊದಲನೇ ತತ್ವನೇ ಗಾಂಧಿ ಪ್ರಣೀತ ಸಮಾಜವಾದ. ಯಾವ ದಿವಸ ಬಿಜೆಪಿ ಶುರುವಾಯ್ತು ಅವತ್ತು, ಯಾವ ದಿವಸ ಬಿಜೆಪಿ ಶುರುವಾಯ್ತು ಅವತ್ತು. ಬಿಜೆಪಿ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ, ಇದು ದೇಶದ ವಿಚಾರ ಸರ್. ಒಂದ್ ನಿಮಿಷ. ನೀವು ಸರ್, ಇವತ್ತು ಏನು ಭಾರತೀಯ ಜನತಾ ಪಕ್ಷವನ್ನ ನಿಯಂತ್ರಿಸುತ್ತಿರುವ ಸಂಘ ಪರಿವಾರದ ಜನ
ಗೋಡ್ಸೆ ದೇವಸ್ಥಾನ ಕಟ್ಟೋದಕ್ಕೆ ಹೊರಟಿದ್ದಾರೆ. ಇವತ್ತು ಗೋಡ್ಸೆ ಹೇಗೆ ದೇವಸ್ಥಾನ ನೀವು ಗೋಡ್ಸೆ ಮಾತಾಡಿ, ಅವರು ಗಾಂಧಿ ಜನ್ಮದಿನ ಒಪ್ಪುವುದು? ಇವತ್ತು What type of, ಆಚರಣೆ ನೀವು ಗಾಂಧಿಯನ್ನ ಇಲ್ಲ. ಗೋಡ್ಸೆ ದೇವಸ್ಥಾನ ಕೊಟ್ಟ ಗೋಡ್ಸೆ ದೇವಸ್ಥಾನವನ್ನ ಕಟ್ಟಲಿಕ್ಕೆ RSS ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. RSS ಅಲ್ಲ, ಹಿಂದೂ ಸಂಘ ಮಹಾಸಭಾ. ಪರಿವಾರ. ಇದೆಲ್ಲ ಮಾಡಿದ್ದು ಒಂದಿಷ್ಟು ತಲೆ ಕೆಟ್ಟಂತ ಆಗಿನ ಕಾಲದಲ್ಲಿ ಯಾರು ಆ ಇದರಲ್ಲಿದ್ರು ಅವ್ರು ಮಾಡಿದ್ದಾರೆ. ಆದರೆ ಸಂಘ ಎಂದೂ ಅದ್ರ ಹಿಂದೆ ಹೋಗಿಲ್ಲ. BJP ಅಂತೂ ತನ್ನ ಮೊದಲನೇ ಸ್ಟ್ಯಾನ್ಸದಲ್ಲೇ ಹೇಳಿದೆ, ಗಾಂಧಿ ಪ್ರಣೀತ ಸಮಾಜವಾದವನ್ನು ನಾವು ತರ್ತೇವೆ ಅಂತ. ಅಂದಮೇಲೆ ನಮ್ನ ಎಂದು BJP ಶುರುವಾಗಿದೆಯೋ ಅಂದಿನಿಂದ ಗಾಂಧಿ ನಮ್ ಜೊತೆ ಇದ್ದಾರೆ. ಇದು ತಪ್ಪು ಪ್ರಿಯ ವೀಕ್ಷಕರೇ, ಇದರ ಪ್ರತಿಕ್ರಿಯೆ ಈಗ ಇವರು ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಇದ್ರ ಯಾರ್ಯಾರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅಂತ, ಏನು ಖಾದಿ ಗ್ರಾಮೋದ್ಯೋಗ ಆಯೋಗದ ಅಧ್ಯಕ್ಷರ ಪ್ರತಿಕ್ರಿಯೆ ನೀಡಿದ್ದೇನು ಆ ಕುರಿತೊಂದು ಸುದ್ದಿ. ಇದರ ನಂತರ ಅಂಕಿಅಂಶ ಕೂಡ ಇದೆ. ಸೊ ಗಾಂಧಿ ಚಿತ್ರವನ್ನ ಕ್ಯಾಲೆಂಡರಿಂದ ಒಂದು ಇನ್ನೂ 3-4 ಬಾರಿ ತೆಗೆದಿದೆ. ಇದೇನು ಫಸ್ಟ್ ಟೈಮ್. ಆದ್ರೆ ಆಗಿನ ಪ್ರಧಾನಿಗಳು ತಮ್ಮ ಫೋಟೋ ರಿಪ್ಲೇಸ್ ಮಾಡಲಿಲ್ಲ. ದಟ್ ಈಸ್ ದ ಥಿಂಗ್. ಏನು ಪ್ರತಿಕ್ರಿಯೆ ನೀಡಿದ್ರು ಆ ಸುದ್ದಿಯನ್ನು ನೋಡಿ ನಾವು ಚರ್ಚೆನ ಮುಂದುವರಿಸ್ತೀವಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಖಾದಿ ಗ್ರಾಮೋದ್ಯೋಗ ಆಯೋಗದ ಅಧ್ಯಕ್ಷ ವಿನಯ್ ಕುಮಾರ್ ಸಕ್ಸೇನಾ ಕ್ಯಾಲೆಂಡರ್ನಲ್ಲಿ ಗಾಂಧಿಯವರ ಚಿತ್ರವನ್ನು ಬದಲಿಸಿದ್ದು ಇದೇ ಮೊದಲ ಬಾರಿ ಏನೂ ಅಲ್ಲ. ಕಳೆದ ವರ್ಷ ಮತ್ತು 2013ರಲ್ಲಿ 2005ರಲ್ಲಿ ಗಾಂಧಿಯವರ ಚಿತ್ರ ಪ್ರಕಟ ಆಗಿರಲಿಲ್ಲ. ಗಾಂಧಿಯವರದೇ ಚಿತ್ರ ಇರಬೇಕು ಎಂಬ ನಿಯಮವೇನೂ ಇಲ್ಲ. ಈ ಲಾಟ್ ಸಾಲನ್ನು ಗಮನಿಸಿ ವೀಕ್ಷಕರೇ, ಗಾಂಧಿಯವರ ಚಿತ್ರ ಇರಬೇಕು ಎಂಬ ನಿಯಮವೇನೂ ಇಲ್ಲ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಅಧ್ಯಕ್ಷರು ಹೇಳ್ತಾರೆ ಗಾಂಧಿ ಚಿತ್ರ ಇರಬೇಕು ಅಂತೇನೂ ಇಲ್ಲ. ಅಂದರೆ ಇದರ ಹಿಂದಿನ ಮನಸ್ಥಿತಿ ಯಾವುದು ಅನ್ನೋದನ್ನ ಯೋಚನೆ ಮಾಡಬೇಕು. ಗಾಂಧಿ ದೊಡ್ಡ ಮನುಷ್ಯ ಅಲ್ಲ, ಗಾಂಧಿಗಿಂತ ದೊಡ್ಡವ್ರು ನಾವಿದ್ದೀವಿ, ಅವರೇ ಇರಬೇಕು ಅಂತಿಲ್ಲ. ಈ ಮಾತನ್ನ ಅವ್ರು ಹೇಳಿದ್ದಾರೆ. ಅವರು ಹೇಳಿದ್ದಿಲ್ಲಿದೆ ನೋಡಿ. जो है रूल नहीं है, ऐसा कोई कन्वेंशन नहीं है कि गांधी जी की तस्वीर को छापा ही जाए. गांधी जी के आइडल्स हमारे लिए सबसे बड़े हैं और हम उनके आधार पर ही चलते हैं. जहाँ तक प्रधानमंत्री की तस्वीर का सवाल है, मैंने आपसे कहा गांधी जी के आइडियल्स को इम्युलेट किया जा सकता है, उन्हें रिप्लेस नहीं किया जा सकता. ಎಸ್ ಪ್ರಿಯ ವೀಕ್ಷಕರು, ಇದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಈ ಬೈಟ್ನಲ್ಲಿ ಇಲ್ಲ. ಅದೇನು ಅಂದರೆ, ಈಗ ವಾಮನಾಚಾರ್ಯ ಅವರು ಹೇಳ್ತಾ ಇದ್ದಾರಲ್ಲ, ಮಾರ್ಕೆಟಿಂಗ್ ಸಲುವಾಗಿ ನಾವು ಮಾಡಿದ್ದೀವಿ. ಪ್ರಧಾನಿಯವರು ಚರಕ ಹಿಡ್ಕೊಂಡು ಮ್ಯಾಲೆ ಅದರ ನಂತರ ಇದ್ದಕ್ಕಿದ್ದಾಗೆ ಖಾದಿಯ ವಹಿವಾಟು ಮೇಲಕ್ಕೆ ಹೋಗಿದೆ ಅಂದ್ರೆ ಬಂದೆ ಸರ್. ನಾನು ಮೋದಿ ಅವರ ಕಮಿಟ್ಮೆಂಟ್ ಪ್ರಶ್ನೆ ಮಾಡ್ತಾ ಇಲ್ಲ. ನೆವರ್ ಅವ್ರ ಕಮಿಟ್ಮೆಂಟ್ ಅವರಿಗೆ ಡಿಸ್ಕಸ್ ಡಿಫರೆಂಟ್ ಇಶ್ಯೂ. ಐ ಆಮ್ ಕ್ವಶನಿಂಗ್ ದಿಸ್ ಮ್ಯಾನ್. ಇವ್ರು ಏನು ಮಾತನಾಡ್ತಾರೆ ವಿನಯ್ ಕುಮಾರ್ ಇವರು, ಗಾಂಧಿಯನ್ನ ಹೋಗಿ ಒಂದು ಮಾರುಕಟ್ಟೆಯ ವಸ್ತು ರೀತಿ, ಗಾಂಧಿಗೆ ವ್ಯಾಲ್ಯೂ ಇಲ್ಲ, ಯಾರೋ ಖರೀದಿ ಮಾಡೋ ವಸ್ತುನ ಅದು. ತೆಂಗಿನಕಾಯಿಗೆ ಬೆಲೆ ಇಲ್ಲ, ತೆಂಗಿನಕಾಯಿ ತಗೊಳ್ಳಲ್ಲ ಅಂತೇಳಿ ಬದನೆಕಾಯಿ ಇಡ್ತೀನಿ, ಬದನೆಕಾಯಿಗೆ ಆಗಲ್ಲ ಅಂತೇಳಿ ಇನ್ನೊಂದು ಕಾಯಿ ಇಡ್ತೀರಿ. ಏನು ಮಾರಾಟಕ್ಕೆ ಇಟ್ಟಿದ್ದಾರೆ ಗಾಂಧಿಯನ್ನ? ಅವರು ಮಾತನಾಡುವ ಆ ದಾಸ್ಯವನ್ನು ಗಮನಿಸಿ. ಗಾಂಧಿಯನ್ನೇ ಇಡಬೇಕು ಅಂತೇನಿಲ್ಲ. ಏನು ಮೋದಿ ಅವರಿಗೆ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇದರ ವ್ಯಾಪಾರದ ಸರ್ಕಾರ. ನಮ್ಮ ದೇಶದ ಐಕಾನ್ಗಳನ್ನು ಹೋಗ್ಬಿಟ್ಟು ನಾವು ಮಾರಾಟಕ್ಕೆ ಇಡ್ತೀವ, ಗಾಂಧಿಯನ್ನು ಮಾರಾಟಕ್ಕೆ ಇಡ್ತೀವ. ಇವರಿಗೆ ಯಾರು ಐಕಾನ್ ಇದ್ದಾರೆ ಅವ್ರು ತಗೊಂಡು ಮಾರಾಟಕ್ಕೆ ಇಡ್ತಾರ? ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್? ಶಂಕರ್, ಅದೇ ನೀವು ಹೇಳಿದ ಪಾಯಿಂಟ್. ಈಗ ರಾಷ್ಟ್ರಧ್ವಜ 2 feet by 3 feet ಏನೋ ಇದೆ. ಸೊ 2 feet by 3 feet ಬಟ್ಟೆಗೆ ಏನು ಬೆಲೆ ಇದೆಯೋ ಅದೇ ಬೆಲೆನಾ ಅದಕ್ಕೆ? ಎಸ್, ಇಂಪಾರ್ಟೆಂಟ್ ಕ್ವಶನ್. ಎಸ್, ಹಾಂ, ಆ ಬಟ್ಟೆಗೆ ಎಷ್ಟು ಖರ್ಚಾಗಿದೆಯೋ ಅಷ್ಟೇ ಅದ್ರ ಬೆಲೆ ಅಂತ ನಾವು ತಿಳ್ಕೊಬೇಕೀಗ. ಗಾಂಧಿಯ ಖಾದಿ ಇದೆಯಲ್ಲ, ಈ ಖಾದಿ ಬಗ್ಗೆ ನೀವು ಅವರ ಆಟೋಬಯೋಗ್ರಫಿನಲ್ಲಿ ನೋಡಿದ್ರೆ ಭಾಳ ದೀರ್ಘವಾದ ರೆಫರೆನ್ಸ್ ಇದೆ. ಈ ಖಾದಿ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಹೋಗ್ತಾ, ಇದಕ್ಕೆ ನಾನು ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, ಬಟ್ ಬೇಕು ಅನಿಸ್ತಾ ಇದೆ ನನಗೆ ಅಂತಾರೆ ಅವರು. ನಾನಾ ಥರ ಅದು ಫಸ್ಟ್ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ನೀವು ಈ ತಕ್ಲಿನಲ್ಲಿ ತೆಗೆಯೋದಿದೆಯಲ್ಲ, ಅದು ಅವ್ರದ್ದೇ ಇನ್ನೋವೇಷನ್. ಅದು ಇದು ಹೆಂಗೆ, ಇದು ಪ್ರತಿಯೊಬ್ಬರು ಕೈನಲ್ಲೂ ಬರಬೇಕಿದು. ಇಡೀ ಪ್ರತಿಯೊಬ್ಬ ಭಾರತೀಯನ ಕೈಯಲ್ಲಿ ಬರಬೇಕು. ಪ್ರತಿಯೊಬ್ಬ ಭಾರತೀಯನ ಮೈ ಮೇಲೆ ಖಾದಿ ಬಟ್ಟೆ ಇರಬೇಕು. ಅದು ಬರೀ ಅಭಿಮಾನದ ಒಂದೇ ಅಲ್ಲ, ಇಡೀ ಬ್ರಿಟಿಷ್ ಎಕಾನಮಿನೇ ಹೊಡೆದು ಬಿಸಾಕ್ತದೆ. ಅದು ಒಂದು ಡಿಸಿಷನ್ನು. ಈ ಗಾಂಧಿ ಎನ್ನುವ ಈ ತುಂಡು ಬಟ್ಟೆಯ ಫಕೀರ ಇದ್ದಾರೆ. ಸಾಧಾರಣವಾಗಿ ಎಲ್ಲರೂ ಯೌವನದಲ್ಲಿದ್ದಾಗ ಸುಂದರವಾಗಿ ಕಾಣ್ತಾರೆ. ವಯಸ್ಸಾದ ಹಾಗೆ ಅವರ ನಂಬಿಕೆಗಿರುವ ಬದ್ಧತೆ, ಇಡೀ ಅವರ ಆಲೋಚನಾ ಕ್ರಮದಲ್ಲಿ ಆಗಾಗ ಗಾಂಧಿ ಮಾಡಿಕೊಂಡ ಬದಲಾವಣೆ, ಗಾಂಧಿಗೆ ಇಡೀ ಒಂದು ವಿಶೇಷವಾದ ಸೌಂದರ್ಯವನ್ನೇ ಒಂದು ಮ್ಯಾಗ್ನೆಟಿಕ್ ಕ್ವಾಲಿಟಿ ಇತ್ತು, ಆ ಮೆಸ್ಮರೈಸಿಂಗ್ ಕ್ವಾಲಿಟಿ ಅದು. ಸೊ ನೀವು ಅದನ್ನು ಈ ಒಂದು ಪರಂಪರೆ, ನಾನು ಖಾದಿ ವಿಷಯ ಹೇಳಿದ್ದು ಏನಕ್ಕೆ ಅಂದರೆ, ಈ ಒಂದು ಪರಂಪರೆ ಇದೆ. ಸರಿ, ಇವ್ರು ಹೇಳಿದಾಗೆ ಖಾದಿ ಕಾಲಕ್ಕೆ ಮಾರ್ಪಾಡುಗಳನ್ನು ಕಂಡಿರ್ಬೋದು.
ಇವತ್ತು ಅದೊಂದು ಫ್ಯಾಷನಬಲ್ ಐಟಮ್ ಕೂಡ ಆಗ್ಬೋದು. ಆದರೆ ಒಳ್ಳೆಯದು, ಸಂತೋಷನೇ. ಆದರೆ ಇದು ಹಿಂದಿರುವ ಪರಂಪರೆಯನ್ನು ಬಿಟ್ಟು ಇದು ಮಾರ್ಕೆಟಿಂಗ್ ಸರಕು. ಎಸ್, ಇದು ಈ ಮನಸ್ಥಿತಿ ಬಗ್ಗೆ. ಅಂದ್ರೆ ನೀವು ಪ್ರತಿಯೊಂದನ್ನು ವ್ಯಾಪಾರಿ ದೃಷ್ಟಿಯಿಂದ ನೋಡೋದಿದೆಯಲ್ಲ. ಆಮೇಲೆ ನನಗೆ ಆಶ್ಚರ್ಯ ಆಗಿದೆ ಏನಂದ್ರೆ ವಾಮನಾಚಾರ್ಯ ಯಾವಾಗಲೂ ಬಹಳ ಕೂಲಾಗಿ ತರ್ಕಬದ್ಧವಾಗಿ ಮಾತಾಡೋರು ಇವತ್ತು ಕೂಲ್ತಾ ಇದಾರಲ್ಲ ಅಂತ ಆಶ್ಚರ್ಯ ಆಗೋಯ್ತು ನನಗೆ. ಇವರು ವ್ಯಕ್ತಿತ್ವವನ್ನೇ change ಮಾಡ್ಬಿಡ್ತಾರೆ issue. ನನಗೆ ಇನ್ನೊಂದು ಬೇಸರ, ಇನ್ನೊಂದೇನು ಗೊತ್ತಾ, ಯಾವತ್ತೂ ಕೂಡ ನಮ್ಮ ವಾಮನಾಚಾರ್ಯ ಇದೆಲ್ಲ ಒಬ್ಬ ವ್ಯಾಪಾರಿಯಂತೆ ಮಾತನಾಡಿಲ್ಲ ಅವರು. ಫಸ್ಟ್ ಟೈಮ್ ಅವರ ಪಕ್ಷದ ವಿಚಾರ ಬಂದಾಗಲೂ ವಾಮನಾಚಾರ್ಯ ಅವರು ಅದರ ಪಕ್ಕಕ್ಕೆ ನಿಂತು ಮಾತನಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ದಿದ್ದಾಗ ನಾನು ಮಾತನಾಡಲ್ಲ ಅಂತ ಮೌನದ ಮೂಲಕ ತಾವು ಏನು ಜೆಂಟಲ್ಮ್ಯಾನ್ ಅವರು. ಇವತ್ತು ಗಾಂಧಿಯನ್ನ ಒಂದು ವ್ಯಾಪಾರದ ಸರ್ಕಾರ ಮಾಡಿದ್ದನ್ನ ಡಿಫೈನ್ ಮಾಡ್ತಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಮನಾಚಾರ್ಯ. ವಾಟ್ ಹ್ಯಾಪನ್ ಟು ಯು ಸರ್? ಶಶಿಧರ್ ಭಟ್ರೆ, ಈ ಚರ್ಚೆ ಪೂರಾ ಅಡ್ಡಾದಿ ಹಿಡಿದಿದೆ. ಗಾಂಧಿ ಬಗ್ಗೆ ನೀವು ಇಡೀ ದಿವಸ ಮಾತನಾಡಿ, ಐ ಆಮ್ ವಿತ್ ಯು. ಆದರೆ ಖಾದಿಯನ್ನು ಜನರು ಒಯ್ದು ಮುಟ್ಸೋಂಥ ಕಾಂಟ್ರಾಕ್ಟನ್ನು ಕಾಂಗ್ರೆಸ್ನವ್ರೇನು ತೊಗೊಂಡು ಕೂತಿಲ್ಲ. ಈಗ ಇವತ್ತು ಟೀಕೆ ಬರ್ತಿರೋದು ಪೊಲಿಟಿಕಲಿ ಬರ್ತಾ ಇದೆ. ಮೋದಿ ಅವರು ಇದಾರಲ್ಲ, ಮೋದಿ ಏನು ಮಾಡಿದ್ರು ತಪ್ಪು. ಇದು ಕೇಜ್ರಿವಾಲ್ ಇಫೆಕ್ಟ್ ಅಂತಾರೆ ಇದಕ್ಕೆ. ಈ ದೇಶದಲ್ಲಿ ಏನಾದರೂ ಮೋದಿ ಅಂತ ಕೈ ತೋರಿಸೋದು ಇದು ಒಳ್ಳೆ ಹ್ಯಾಬಿಟ್ ಏನಲ್ಲ. ಇದು ಒಳ್ಳೆ ಹ್ಯಾಬಿಟ್ ಏನಲ್ಲ. ನಾನು ಹೇಳ್ತೇನೆ, ಈ ದೇಶದಲ್ಲಿ 642 ದೇಶೀಯ ಸಂಘಟನೆಗಳು, ಸರ್ಕಾರದ ಸಂಘಟನೆಗಳು, ಅದು ಕುಡಿಯೋ ನೀರು, ರೋಜ್ಗಾರು ಎಲ್ಲವನ್ನು ನಾವು ಗಾಂಧಿ ಅಂದರೆ ಆ ಮಹಾತ್ಮ ಗಾಂಧಿ ಅಲ್ಲ, ಡುಪ್ಲಿಕೇಟ್ ಗಾಂಧಿ ಹೆಸರಿನಲ್ಲೇನೆ ಇಟ್ಟಿದ್ದೇವೆ. 642 ಸಂಘಟನೆಗಳನ್ನು. ಆದ್ರೆ ಮೋದಿ ಜನಪರವಾಗಿ ಖಾದಿಯನ್ನು ಒಯ್ಯಕ್ ಪ್ರಯತ್ನ ಮಾಡಿದ ಕೂಡಲೇ ಅವ್ರು ಫೋಟೋ ಕಂಡಿತು ಅಂದ್ರೆ ಇವ್ರಿಗೆ ಇದಕ್ಕೆ ನಾನು ಇನ್ನೊಂದ್ಸಲ ಹೇಳ್ತೇನೆ, ದಿಸ್ ಇಸ್ ಕಾಲ್ಡ್ ಕೇಜ್ರಿವಾಲ್ ಇಫೆಕ್ಟ್. ಶಶಿಧರ್ ಭಟ್ರೆ ನಿಮ್ಗೆಲ್ಲರಿಗೂ ಕೇಜ್ರಿವಾಲ್ ರೋಗ ಪಡ್ಕೊಂಡಿದೆ. ನೀವು ಡಾಕ್ಟರ್ ರೋಗದ ಬಗ್ಗೆ ಮಾತಾಡಬಹುದು, ನೀವು ರೋಗಕ್ಕೆ ಔಷಧ ಕೊಡ್ತೀರಿ ಅಂದ್ಕೊಂಡಿದ್ದೆ, ನೀವು ವಕೀಲರ ಟೈಪ್ ಮಾತಾಡ್ತಾ ಕೂತಿದ್ದೀರಿ. ವಿರಾಮ ಸಮಯ ಬಂದ ಹೇಳ್ತಾ ಇದ್ದಾರೆ. ಕಮ್ ಬ್ಯಾಕ್. ಪ್ರಿಯ ವೀಕ್ಷಕರ, ಒಂದು ವಿರಾಮ ತಗೋತೀನಿ. ಈ ಬಗ್ಗೆ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಹೇಳ್ತಾ ಇದ್ದಾಗ ಕೇಂದ್ರ ಸರ್ಕಾರ ವಾಮನಾಚಾರ್ಯ ಟೈಪೇ, ಅದೇ ಟೈಪೇ ಸಮರ್ಥನೆ ಮಾಡ್ಕೊಂಡಿದೆ. ಇದು ಸಮರ್ಥನೀಯವಲ್ಲ, ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಮಾಡಿಕೊಡುದು ನಮಗೆ ಗಾಂಧಿ ಬೇಕು, ನಮ್ಮ ಗಾಂಧಿ ನಮ್ಮ ಆತ್ಮ, ನಮ್ಮ ಪ್ರಜ್ಞೆ, ನಮ್ಮ ವೈಚಾರಿಕತೆಯನ್ನು ಬೆಳೆಸುವಂಥ ವ್ಯಕ್ತಿಯವರು, ಇಡೀ ದೇಶದ ಪಿತಾಮಹ ಅವರು. ಅವ್ರು ತೆಗೆದುಬಿಟ್ಟು ನೀವು ನಾಳೆ ಬೆಳಗ್ಗೆ ಕೂಡಿಸ್ಬಿಟ್ಟು ಹೋಗಿ ಮೋದಿ ನಮ್ಮ ಪಿತಾಮಹ ರಾಷ್ಟ್ರಪಿತ ಅಂತ ಹೇಳೋಕ್ಕಾಗತ್ತೇನು ರೀ? ಇನ್ನು ನಾಳೆ ನಾಗರಾಜ್ ಹೇಳಿದಾಗೆ ನೋಟ್ನಲ್ಲೂ ಬರ್ಬೋದು. ಈಗ ನಮ್ಮ ಜೊತೆಗೆ JDS ಪಕ್ಷದ ಶೀಲಾ ನಾಯಕ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಾವು ಚರ್ಚೆ ಮಾಡ್ತಿರೋ ವಿಚಾರ ಅವ್ರಿಗೆ ಗೊತ್ತಿರ್ಬೋದು, ಅವ್ರನ್ನ ಇನ್ವಾಲ್ವ್ ಮಾಡ್ಕೋತೀವಿ. ಎಸ್, ಇಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಸಮರ್ಥಿಸಿಕೊಂಡಿದೆ. ಇದು ಭಾಳ ನನಗೆ ಅಪಾಯಕಾರಿಯಾಗ ಕಾಣುವಂಥದ್ದು. ವಿವಾದ ಅನವಶ್ಯಕ ಆಗಿತ್ತು ಅನ್ನುವ ಮಾತನ್ನು ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 1996, 2002, 2005, 2011, 2013, 2016ರಲ್ಲಿ ಗಾಂಧಿ ಚಿತ್ರರಹಿತ ಕ್ಯಾಲೆಂಡರ್ ಬಿಡುಗಡೆ ಆಗಿತ್ತು. ಆಗದ ವಿವಾದವನ್ನು ಈಗ ಯಾಕೆ ಮಾಡ್ತಾ ಇದ್ದೀರಿ ಅಂತ ಬಿಜೆಪಿಯ ವಕ್ತಾರ ಸಂಬಿತ್ ಪಾತ್ರ ಪ್ರಶ್ನಿಸಿದ್ದಾರೆ. ಎಸ್, ನನಗೆ ಇದು ಡಿಫೆಂಡ್ ನನಗೆ ಅರ್ಥ ಆಗ್ತಾ ಇಲ್ಲ. ಇದರ ಡಿಫೆಂಡ್ ಮಾಡಿಕೊಳ್ಳುವ ವಿಚಾರ ಹೌದು ಅಲ್ಲ? ಯಾಕಂದರೆ ಒಂದು ಕಡೆ ಗಾಂಧಿಯನ್ನು ಇಡಿ, ಒಂದು ಕಡೆ ತಾವು ಮೋದಿಯವರ ಚಿತ್ರ ಇಡಿ. ಎಲ್ಲಾದರೂ ಹೋಲಿಕೆಗೆ ಸಾಧ್ಯ? ಗಾಂಧಿಯೇ ಮೋದಿಯೇ. ಮೋದಿಯನ್ನು ಪ್ರೀತಿಸೋರು ಮೋದಿಯನ್ನು ಪ್ರೀತಿಸ್ಬೋದು, ಗಾಂಧಿಯನ್ನು ಇಷ್ಟಪಡೋರು ಗಾಂಧಿಯನ್ನು ಇಷ್ಟಪಡೋರು. ಆದರೆ ಶಂಕರ್ ಹೇಳಿದಾಗ ಅವರು ಈ ರಾಷ್ಟ್ರದ ಐಕಾನ್, ರಾಷ್ಟ್ರಪಿತ. ನಾವು ಉಳಿದ ಯಾವುದೋ ನಾಯಕರ ಬಗ್ಗೆ ಮಾತನಾಡಲ್ಲ. ಗಾಂಧಿ ಇದನ್ನೆಲ್ಲ ಮೀರಿದ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಅವರು ಅಟ್ಲೀಸ್ಟ್ ಅದನ್ನು ಬದಲಾಗಿದ್ದಕ್ಕೊಂದು ಸಣ್ಣ ಲಜ್ಜೆ, ಸಣ್ಣ ಬೇಸರ. ಎಸ್, ಇಟ್ ಹ್ಯಾಪನ್ಡ್, ಯು ಶುಡ್ ನಾಟ್. ಯಾರೋ ಪ್ರಧಾನಿಯ ಕಚೇರಿಯವರು ಫೋನ್ ಮಾಡಿಬಿಟ್ಟು ಅವರೇನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ನೋಡ್ರಿ ತಪ್ಪು ಮಾಡಿದಿರಿ ಕಣ್ರಿ, ತೆಗೆದಾಕ್ರಿ ಅನ್ನುವ ಮಾತನ್ನು ಹೇಳ್ಬೋದಾಗಿತ್ತು. ಇನ್ನೊಮ್ಮೆ ಪ್ರಧಾನಿಯ ಫೋಟೋ ಹಾಕಬೇಕು ಅಂತಿದ್ರೆ ಮಧ್ಯದಲ್ಲೆಲ್ಲ ಫೋಟೋದಲ್ಲಿ ಹಾಕ್ಬೋದು. ಈ ದೇಶದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ. ಗಾಂಧಿ ಫೋಟೋವನ್ನು ತೆಗೆದು ಹಾಕುವ ಅಗತ್ಯ ಇರಲಿಲ್ಲ. ಇಟ್ ಸೆಲ್ಫ್ ಶೋಸ್ ಏನು ಅಂತಂದರೆ, ಈ ರೀತಿ ಈ ಮಧ್ಯ ಇರ್ತಾರಲ್ಲ ಈ ಬಾಲ ಬಡುಕರು,
ಅದ್ರ ಜೊತೆಗೆ ಪೂಸಿ ಹೊಡೆಯೋರು ಇನ್ನೊಂದು ಜನ, ಅದರ ಜೊತೆಗೆ ಅವರೇ ನಂಬಿರೋ ಅಪಾಯ ಕೂಡ ಇರ್ತದೆ. ನಾವು ಚರ್ಚೆ ಮಾಡಿದಾಗ ನಾನು ಗಾಂಧಿಗಿಂತ ದೊಡ್ಡವನು ಅಂತ ಮೋದಿಯಲ್ಲಿ ನಂಬಿಬಿಟ್ರ ಅವ್ರಿಗೆ ಹಾಗೆ ಅನ್ಸೋಕ್ಕೆ ಪ್ರಾರಂಭ. ಅಂಥ ಅಪಾಯ ಕೂಡ ಬಹಳಷ್ಟು ರಾಜಕಾರಣಿಗಳಿರುತ್ತೆ. ಅಧಿಕಾರ ಬಂದ ಮೇಲೆ ಎಸ್ ಐ ಆಮ್ ದ ಅಲ್ಟಿಮೇಟ್, ಇನ್ನು 1000 ವರ್ಷಗಳ ಕಾಲ ನಾನು ಇರ್ತೀನಿ ಅಂತ ಯಡಿಯೂರಪ್ಪನವ್ರು 20 ವರ್ಷ ಅಂತ ಹೇಳಿದರು. ಎಸ್ ಮೇಡಮ್, ಇದ್ರ ಬಗ್ಗೆ ತಾವೇನು ರಿಯಾಕ್ಟ್ ಮಾಡ್ತೀರಿ? ಇದು ಬಹಳ ತಪ್ಪು ಅಂತ ನಾನು ಹೇಳ್ತೀನಿ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಬ್ಬ ದೇಶದ ಪ್ರಜೆ ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಗಾಂಧಿ ಸ್ಥಾನದಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತಾಮಹ, ಬಹಳ ಮುಖ್ಯವಾದ ವ್ಯಕ್ತಿ ಅವರು. ಅವರ ಸ್ಥಾನದಲ್ಲಿ ಇವರು ಕ್ಯಾಲೆಂಡರ್ನ ಹಾಕ್ಕೊಂಡು ಪ್ರತಿಬಿಂಬಿಸ್ತಾರೆ ಅಂದರೆ ಇದು ಖಂಡಿತ ಇದು ಒಳ್ಳೇದಲ್ಲ ಅಂಥೇಳಿ ಯಾವುದೇ ನಮ್ಮ ದೇಶದ ಪ್ರಜೆ ಇದನ್ನು ಒಪ್ಪೋದಿಲ್ಲ ಅಂತ. ಎಸ್, ಒಂದು ನಾಗರಾಜ್ ಏನಂದ್ರೆ ದಿಲ್ ಕಾಡ್ತಾರೆ ನನಗೆ ಡಿಫೆಂಡ್. ಒಂದು ಕೃತ್ಯ ನಡೆದಾಗ ನಿಜವಾದ ವ್ಯಕ್ತಿ, ನಮಗೆ ಆತ್ಮ ಇರುವ ಹೃದಯ ಇರೋ ಏನು ಮಾಡ್ತೀವಿ, ನಾ ತಪ್ಪು ಮಾಡಿಬಿಟ್ಟೆ ಕಂಟ್ರಿ ಅಂತ ಆ ಹೃದಯ ವೈಶಾಲ್ಯ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ಇನ್ನೂ ದೊಡ್ಡ ಅಪರಾಧ ಅಂತ ನಂಬಿದ್ದೆ ನಾನು. ಈ ಮೊದಲಾದ ಅಪರಾಧ ಅಕ್ಷಮ್ಯ ಅಪರಾಧ ಅಂತಂದೆ, ಇದು ಅಕ್ಷಮ್ಯವನ್ನು ಮೀರಿದ ಅಪರಾಧ. ಇದು ಡಿಫೆಂಡಿಂಗ್ ಅಂದ್ರೆ ಎವ್ರಿಬಡಿ ಇನ್ ಬಿಜೆಪಿ ಬಿಲೀವ್ಸ್ ದಟ್ ಮೋದಿ ಕ್ಯಾನ್ ರಿಪ್ಲೇಸ್ ಗಾಂಧಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಸ್ ಸರ್, ನಿಮ್ಗೆ ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿಯವರು ದೇಶದ ಪಿತಾಮಹರು ಮಾತ್ರ ಅಲ್ಲ, ಅವರು ಭಾರತ ಅಂದರೆ ಗಾಂಧಿ, ಗಾಂಧಿ ಅಂದರೆ ಭಾರತ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಶಾಂತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಕೋಮುವಾದಿಗಳಿಂದ ಇವತ್ತು ರಿಪ್ಲೇಸ್ಮೆಂಟ್ ಆಗ್ತಾರಂದ್ರೆ ಇದಕ್ಕಿಂತ ದೊಡ್ಡ ದುರಂತ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರದ ಮದ ಎಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಮೋದಿಯವರು ಮರೆತು ಬಿಟ್ಟಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ಅಂತೇಳಿ. ಅವ್ರು ನೆನೆಸ್ಕೊಂಡಿದ್ದಾರೆ ಮಾರ್ಕೆಟಿಂಗ್ ಮಾಡ್ತೀನಿ, ಈ ದೇಶವನ್ನು ಮಾರ್ಕೆಟಿಂಗ್ ಇಡುವುದಾದರೆ ಈ ದೇಶದ ಪ್ರಧಾನಿ ಏನು ಮಾಡ್ತಾ ಇದ್ರು, ದೇಶಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಹೇಳ್ತೀನಿ ಸರ್. ಒಂದು ನಿಮಿಷ ಸರ್ ಭಟ್ರೆ, ನಾನು ಹೇಳ್ತೀನಿ, ಮಹಾತ್ಮ ಗಾಂಧಿಯವರು ಅಂತಂದ್ರೆ ಈ ದೇಶದ ಇತಿಹಾಸ, ಮಹಾತ್ಮ ಗಾಂಧಿ ಅಂತಂದ್ರೆ ಈ ದೇಶದ ಸ್ವಾಭಿಮಾನದ ಸಂಕೇತ, ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಹೋರಾಟದ ಸ್ವಾಭಿಮಾನದ ಕಿಚ್ಚನ್ನ ಕೊಟ್ಟಂತ ಶಾಂತಿ ದೂತನನ್ನ ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ಮೋದಿನ ಗಾಂಧಿ ಅಂದ್ರೆ ವರ್ತಮಾನ, ಗಾಂಧಿ ಅಂದ್ರೆ ಭವಿಷ್ಯ. ಹೌದು. ಅದ್ರ ಜೊತೆ ಶಂಕರ್ ನನಗನ್ಸೋದು ಏನು, ಮೋದಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ನಡೆದ ಘಟನೆ ಗಾಂಧಿ ಇದ್ದಾಗ ನಡೆದಿದ್ರೆ, ಗಾಂಧಿ ತನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಆ ಗಲಾಟೆಯನ್ನು ತಪ್ಪಿಸ್ತಾ ಇದ್ರು. ಅವರು ನೊಂದವ್ರಿಗೆ ಸಾಂತ್ವನ ಹೇಳ್ತಿದ್ರು. ಇವರು ಕಾಂಗ್ರೆಸ್ನವ್ರಿಗೆ ಅವಾಗ ಮಾನ ಮರ್ಯಾದೆ ಇದ್ದಿದ್ರೆ, ಗಾಂಧಿ ನಮ್ಮ ಗುರು ಅಂತ ಅವ್ರು ಹೇಳ್ಕೊಡೋದಾಗಿದ್ರೆ ಹೋಗಿ ಆ ಕೆಲಸ ಅವ್ರು ಅವಾಗ ಮಾಡಬೇಕಾಗಿತ್ತು. ಮಾಡಲಿಲ್ಲ ಅವರು. ಅದು ಹೋಗಲಿ, ವಾಸ್ತವಿಕತೆಗೆ ಬರಲ್ಲ. ಅಲ್ಲ ಇರಿ, ಸ್ವಾತಂತ್ರ್ಯ ಮುಗಿಸ್ಬಿಡ್ಲಿ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಗಾಂಧಿ ಮನುಕುಲದ ಬೆಳಕು, ಅವ್ರಿಗೆ ಯಾರು ರೀಪ್ಲೇಸ್ಮೆಂಟ್ ಅಂತ ಹೇಳೋದಾದ್ರೆ ಅದನ್ನ ಅವ್ರು ನಂಬ್ಕೊಳ್ಳೋದಾದ್ರೆ ಇವರು ಬೆಳಕು ಇವರು ಯಾವ ಟೈಪ್ ಬೆಳಕು? ಇವರು ಆಯ್ತಪ್ಪ ನನ್ನ ಗಮನಕ್ಕೆ ಬರದೆ ನಡೆದೋಗಿದೆ, ಇದು ನಿಮ್ಗೆ ಬುದ್ಧಿಗಿದೆಯಾ ಅಂದ್ರೆ ಚೇಂಜ್ ಮಾಡೋದಲ್ವಾ ಫಸ್ಟ್ ಅಂತ ಹೇಳ್ಬೇಕಾಗಿದ್ದವ್ರು ಇವರು. ಪ್ರೈಮ್ ಮಿನಿಸ್ಟರ್ ಇಷ್ಟು ಜನ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಿಲ್ಲ. ಹಂಗಾಗಿ ನಾನು ಬಹುಶಃ ಗಾಂಧಿಗಿಂತ ದೊಡ್ಡದು ಇದ್ರು ಇರ್ಬೋದು ಅಂತ ಅವರೇ ನಂಬ್ಕೊಂಡು ಡಿಪೆಂಡ್ ಮಾಡೋದಿದೆಯಲ್ಲ. ಶಶಿಧರ್ ಭಟ್ರೆ, ನೀವು ಇದನ್ನೊಂದು ವಿಷಯವನ್ನು ಇಟ್ಕೊಂಡು ಟೀಕೆ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಇಡೀ ದಿವಸ ಟೀಕೆ ಮಾಡಿ. ಆದರೆ ಗಾಂಧೀಜಿಯವರು ಇದ್ದಾಗ್ಲೂ ಈ ದೇಶದಲ್ಲಿ ಜಾತಿಯ ದಂಗೆಗಳಾಗಿದೆ. ಪಾಪ ಅವರು ಕಡೆ ದಿನಗಳಲ್ಲಿ ನೌಖಾಲಿಯಲ್ಲಿ ಹೋಗಿ ಅಲ್ಲಿ ಶಾಂತಿಗಾಗಿನೇ ಪ್ರಯತ್ನ ಮಾಡಿದರು. ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ, ಮುಖ್ಯಮಂತ್ರಿ ಆದ ನಂತರ ಇಡೀ ಗುಜರಾತ್ನಲ್ಲಿ ಒಂದು ಜಾತಿಯ ದಂಗೆಲೇನೂ ಆಗಲಿಲ್ಲ. ಇದನ್ನು ಒಂದು ಪಕ್ಕಕ್ಕೆ ಇಟ್ಟರೂ ಕೂಡ ಇವತ್ತು ನನಗೆ ಹೇಳಬೇಕಾಗಿದ್ದು, ಒಳ್ಳೆ ವಸ್ತುಗಳನ್ನ ಯಾರಾದ್ರೂ ನೋಡಿ, ನೀವು ನನಗೆ ಕೋಮುವಾದಿ ಅಂತ ಕರೀರಿ, ನೀವು ನನಗೆ ಮೋದಿ ಪರ ಅಂತ ಕರೀರಿ, ನಾನು ಸತ್ಯವನ್ನು ಇಲ್ಲಿ ಹೇಳಲೇಬೇಕು. ಏನು ಅಂದ್ರೆ, ಒಳ್ಳೆ ವಸ್ತುಗಳನ್ನ ಮಾರ್ಕೆಟ್ಗೆ ಒಯ್ದು ಕೊಡೋದು, ಮುಟ್ಸೋದು, ಇದು ಪ್ರಧಾನಮಂತ್ರಿ ಕೆಲಸ ಇದೆ. ನಾನು ಆವಾಗ್ಲೂ ಹೇಳಿದೆ, ಪ್ರಧಾನಮಂತ್ರಿ ವ್ಯಾಪಾರಿ ನಾವು, ಒಳ್ಳೆ ವಸ್ತುಗಳನ್ನು ಗಾಂಧಿ ಡೈರಿ ಮೇಲೆ ಗಾಂಧಿನ ಪ್ರಿಂಟ್ ಮಾಡಿಬಿಟ್ಟು ಅವನನ್ನೇನು ಮಾರ್ಕೆಟ್ಗೆ ಹಂಚ್ತಾ ಇದ್ದೀರಾ? ಮಹಾತ್ಮ ಗಾಂಧಿನ ಏನ್ ಆಟ ಆಡ್ತಾ ಇದ್ದೀರಿ ನೀವು ಈ ದೇಶದಲ್ಲಿ? ಗಾಂಧಿ ಕ್ಯಾನ್ ಬಿ ಎ ಮಾರ್ಕೆಟ್ ಇಶ್ಯೂ, ವೈ ನಾಟ್ ಮೋದಿ? ಮೋದಿ ಅವರು ಮಾಡ್ತಿರೋದು ಗಾಂಧಿಯವರ ವಿಚಾರಧಾರೆಯನ್ನ ಜನರ ಹತ್ರ ಒಯ್ಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಾಂಧಿನ ಡೈರಿ ಮೇಲೆ ಪ್ರಿಂಟ್ ಮಾಡೋದ್ರಿಂದ ನೀವು ಅವರನ್ನು ಮಾರ್ಕೆಟಿಂಗ್ ಏಜೆಂಟ್ ಅಂತ ಮಾಡಬೇಡಿ.
ಮೋದಿ ಅವರು ಅದನ್ನ ಮಾಡಿದ್ರೆ ಏನೇನು ತಪ್ಪಿಲ್ಲ, ಏನು ತಪ್ಪಿಲ್ಲ ಅದರಲ್ಲಿ. ಅದಕ್ಕೆ ನಾನು ಹೇಳೋದು, ಒಳ್ಳೆ ವಿಚಾರಗಳನ್ನ ಜನರ ಹತ್ರ ಒಯ್ಯುವಂತ ಜವಾಬ್ದಾರಿ ನನಗೆ, ನಿಮಗೆ, ಎಲ್ಲರಿಗೂ ಇದೆ. ಬರೀ ಕುಚೇಷ್ಟೆಗಳನ್ನ ಮಾಡಿ ಮೋದಿ ಅವ್ರನ್ನ ಬೈದು ನೀವು ಉದ್ಧಾರ ಆಗಲ್ಲ. ವಾಸ್ತವಿಕತೆಗಳನ್ನು ಹೇಳ್ತಾ ಇದ್ದೇನೆ, ಶಾಪ ಅಲ್ಲ ಭಟ್ರೆ, ವಾಸ್ತವಿಕತೆಗಳು. ಯಾರು ಒಳ್ಳೆ ವಸ್ತುಗಳನ್ನು ಜನರ ಹತ್ರ ಒಯ್ಯೋದಕ್ಕೆ ಅಡ್ಡ ಬರ್ತೀರಿ, ಯಾರು ಖಾದಿಯ ಜನಪ್ರಿಯತೆಯನ್ನು ವಿರೋಧಿಸ್ತೀರಿ ಅವ್ರು ಮಾತ್ರ ಹಿಂಗ್ ಮಾತಾಡ್ತೀರಿ ನೀವು. ನಿಮ್ಮ ಯಾವ ವಿರೋಧಿಗಳು. ಒಂದ್ ನಿಮಿಷ, ನನ್ನ ಅಬ್ಸರ್ವೇಷನ್, ನಿಮ್ಮ ಮಾತು, ಯಾವುದೇ ಮಾತು ನನಗೆ ಹೃದಯದಲ್ಲಿ ಬಂದಿಲ್ಲ ಅಂತ ನಿಮ್ಮ ಧ್ವನಿಯಲ್ಲಿ ನಾನು ಅರ್ಥ ಸಾಧ್ಯ ಇಲ್ಲ. ಇಲ್ಲಿಂದ ಬರ್ತಾ ಇದೆ, ಅದು ಬುದ್ಧಿಯಿಂದ ಬರ್ತಾ, ಹೃದಯದಿಂದ ಅಲ್ಲ. ನೀವು ಹೇಳ್ತಿರೋದು ಯಾವ್ದು ಆತ್ಮದಿಂದ ಬರ್ತಾ ಇರೋದಲ್ಲ. ನಿಮ್ ವಿಷಯಗಳು ಮೀಡಿಯಾಕ್ಕಾಗಿ ಮಾಡ್ತೀರಿ, ನೀವು TRP ಮಾಡ್ತೀರಿ. ಆಯ್ತು ನೋಡಿ, ಇವ್ರು ಯಾವ ಮಟ್ಟಿಗೆ ಬಂದಾರಂದ್ರೆ ಶಶಿಧರ್ ಭಟ್ರನ್ನು ಟೀಕೆ ಮಾಡಕ್ ಬಂದ್ಬಿಟ್ಟವ್ರೆ, ಎಲ್ಲಾರು ಮಾಡ್ಲಿ, ನೋ ಡೌಟ್ ಅಬೌಟ್ ಇಟ್. ನಾನೇನ್ ಹೇಳ್ತಾ ಇದೀನಿ ಅಂತಂದ್ರೆ, ಭಟ್ರು ಒಬ್ಬ ವ್ಯಕ್ತಿ ಅಲ್ಲ, ನಾನೇನ್ ಕೇಳ್ತೀನಿ, Sir, give me a chance, 1 minute, sir, please. ಇವ್ರು ಹೇಳಿದ್ರು ಈಗ, ಹಾಗಾದ್ರೆ ಗಾಂಧಿ ಕೂಡ ಮಾರ್ಕೆಟಿಂಗ್ ಪ್ರಾಡಕ್ಟ್ ಆಗ್ಬಿಟ್ಟಿದ್ರ ಅಂತಕ್ಕಂಥ ಮಾತು ಹೇಳಿದ್ರು. ಗಾಂಧಿಯನ್ನ ಹೇಳ್ತೀನಿ ಮಾತಾಡಿಲ್ಲ, ನಾನು ಹೇಳ್ತೀನಿ, ಅವತ್ತು ಗಾಂಧಿನ ಆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿಯಲ್ಲಿ ಯಾಕೆ ಹಾಕಿದ್ರು ಅಂದ್ರೆ, ಅದು ಗಾಂಧಿಯ ಸಂಕೇತ ಆಗಬೇಕು, ಗಾಂಧಿಯ ಒಂದು ಮೆಸೇಜ್ ಹೋಗ್ಬೇಕು, ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹಾಕಿದ್ವಿ ಹೊರತು ಬಟ್ಟೆನ ಮಾರಾಟ ಮಾಡ್ಕೋಬೇಕು, ಅದರಿಂದ ದುಡ್ಡು ಮಾಡಬೇಕು ಅಂತೇಳಿ ಗಾಂಧಿಯವನ್ನ ಹಾಕಿರ್ಲಿಲ್ಲ, ಬಿಸ್ನೆಸ್ಗೋಸ್ಕರ ಹಾಕಿರ್ಲಿಲ್ಲ. ಈ ದೇಶದಲ್ಲಿ ಸ್ವಾಭಿಮಾನ ಇರಬೇಕು, ದೇಶಭಕ್ತಿ ಇರಬೇಕು, ದೇಶಕ್ಕಾಗಿ ನಾವು ತ್ಯಾಗ ಮಾಡಬಲ್ಲರು ಅಂತಕ್ಕಂಥದ್ದನ್ನ ತ್ಯಾಗದ ಸಂಕೇತವಾಗಿ ಮಹಾತ್ಮ ಗಾಂಧಿನ ಹಾಕಿದ್ರೆ ಹೊರತು ಇವತ್ತು ಮೋದಿನ ಹಾಕಿದ್ದಾರೆ ನೀವು ಬಿಸ್ನೆಸ್ ಮಾಡ್ರಿ ಅಂತಕ್ಕಂಥ ಮಾತನಾಡಲೆ. ಯಾವುದರಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಗುಜರಾತ್ನ ಬಂದಿರ್ಬೋದು, ವ್ಯಾಪಾರಿಗಳ ಮೈಂಡ್ ಸೆಟ್ ಇರ್ಬೋದು, ದೇಶವನ್ನು ಮಾರಾಟ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಬದಲಾವಣೆ ಮಾಡಿದಾದ್ರೆ ಈ ದೇಶವನ್ನು ಬದಲಾವಣೆ ಮಾಡಿ ವ್ಯಕ್ತಿ ಮೋದಿ ಅವರು. ಗುಜರಾತ್ ನಿಂದಾನೇ ಬಂದ್ರು. ಒಂದ್ ನಿಮಿಷ, ಈಗ ಒಂದು ರಿಯಾಕ್ಷನ್, ನಮ್ಮ HK ಪಾಟೀಲ್ ಒಂದು ರಿಯಾಕ್ಷನ್ ಇದೆ, ಅದೇನು ಅಂತ ನೋಡ. ಚರಕ ಹಿಡಿದು ಫೋಟೋಗೆ ಪೋಸ್ ನೀಡಿದ ಪ್ರಧಾನಿ ನಡೆಗೆ ಸಚಿವ HK ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೊದಲು ಅಹಿಂಸಾತ್ಮಕ ತತ್ವವನ್ನು ವಿರೋಧಿಸುವ ಶಕ್ತಿಗಳನ್ನು ಪಕ್ಷದಿಂದ ಹೊರಹಾಕಲಿ, ಅದು ಮೋದಿ ಮಾಡಬೇಕಾದ ನೈಜ ಕೆಲಸ. ಅದನ್ನು ಬಿಟ್ಟು ಚರಕ ಹಿಡಿದು ಪೋಸ್ ಕೊಡುವುದಲ್ಲ ಅಂತಲೂ HK ಪಾಟೀಲ್ ಟೀಕಿಸಿದ್ದಾರೆ. ಮಾರ್ಗವನ್ನು ಏನು ಅಹಿಂಸಾತ್ಮಕ ಮಾರ್ಗವನ್ನು ಏನು ವಿರೋಧಿಸುವಂಥ ದೊಡ್ಡ ಶಕ್ತಿಗಳು ಅವರ ಪಕ್ಷದಲ್ಲಿದ್ದಾವೋ ಅವನ್ನ ಹೊರಗೆ ಹಾಕುವಂಥದ್ದು ಆಗಬೇಕು. ಅದು ಮೋದಿ ಮಾಡ್ಬೋದಾಗಿರ್ತಕ್ಕಂಥ ನೈಜ ಕೆಲಸವೇ ಹೊರತು ಅವರು ಫ್ಯಾನ್ಸಿ ಪರೇಡ್ನಾಗ ಮಾಡ್ದಂಗೆ ಆ ಚರಕ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಪೋಸ್ ಮಾಡ್ಕೊಳ್ಳಲ್ಲ. ಈ ಅಹಿಂಸಾತ್ಮಕ ಮಾರ್ಗ ಸುಪ್ರಿಯ ವೀಕ್ಷಕರು, ನನಗೂ ಅನಿಸುತ್ತೆ, ಗಾಂಧಿಯನ್ನು ರಿಪ್ಲೇಸ್ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಅವರು ಗಾಂಧಿ ಹೇಳಿದ ತತ್ವ ಸಿದ್ಧಾಂತಗಳೇನಿವೆ ಅದನ್ನು ಫಾಲೋ ಮಾಡೋದು. ಸೊ ಅಹಿಂಸೆ ಮತ್ತು ಅಹಿಂಸೆ ನಡುವಿನ ವ್ಯತ್ಯಾಸ ಇದೆಯಲ್ಲ, ಗಾಂಧಿ ಬಹುದೊಡ್ಡ ಅಹಿಂಸಾವಾದಿಯಾಗಿದ್ದರು. ಪಾಕಿಸ್ತಾನ ಭಾರತ ವಿಭಜನೆ ಆದಂಥ ಸಂದರ್ಭದಲ್ಲಿ ಒಂದು ಕಡೆ ಜನರ ರಕ್ತ ದೋಕುಳಿ ನಡೀತಾ ಇದ್ದಾಗ ಗಾಂಧಿ ಉಪವಾಸ ಮಾಡ್ತಿದ್ರು. ಗಾಂಧಿಗೆ ಒಳಗಡೆ ಅಂತಹ ಶಕ್ತಿ ಇತ್ತು. ಎಂದೂ ಕೂಡ ಗಾಂಧಿ ತಾನು ಏನು ನಂಬಿದ್ದರೋ ಅದನ್ನು ಬಿಟ್ಟು ಅಕ್ಕಪಕ್ಕ ನೋಡಿದವರೇ ಅಲ್ಲ ಗಾಂಧಿ. ಮೋದಿ ಆ ಮಟ್ಟದ ಅಹಿಂಸಾವಾದಿಯೇ? ಹೌದಾ? ಇಬ್ಬರನ್ನ ಈಗ ನೀವು ಗಾಂಧಿಯನ್ನ ಬಿಜೆಪಿಯಿಂದ ಮೋದಿಯಿಂದ ದೂರ ಒಯ್ಯಕ್ಕೆ ಪ್ರಯತ್ನ ಮಾಡಬೇಡಿ. ವಿ ಆರ್ ದ ನಿಯರೆಸ್ಟ್. ಗಾಂಧಿಗೂ ಮೋದಿಗೂ ವಿ ಆರ್ ದ ನಿಯರೆಸ್ಟ್. ನಾನು ಡಿಕ್ಲೇರ್ ಮಾಡ್ತೇನೆ, ನಾನು ಹೇಳ್ತೇನೆ, ಫಾರ್ ಅಸ್ ಗಾಂಧಿ ಈಸ್ ದ ನಿಯರೆಸ್ಟ್. ನನಗೂ ಕೂಡ ಇಲ್ಲಿ ಗಾಂಧಿ ಈಸ್ ದ ಒಂದು ನಿಮಿಷ, ಮಹಿಳೆಯರು ಒಬ್ಬರೇ ಇದ್ದಾರೆ. ಗಾಂಧಿ ಮತ್ತು ಮೋದಿಯ ನಡುವೆ ಇರುವ ವ್ಯತ್ಯಾಸ ನಿಮ್ಗೇನು ಅನ್ಸುತ್ತೆ ಮೇಡಮ್? ಗಾಂಧಿ ಯಾವತ್ತಿದ್ರೂ ಅಹಿಂಸೆಯನ್ನ ಬೋಧಿಸ್ತಾ ಇದ್ರು, ಮೋದಿಯು ಅಹಿಂಸೆಯನ್ನ ಬೋಧಿಸ್ತಾ ಇರುವಂತ ರಾಜಕಾರಣಿಯ. ನಮ್ಮ ಗಾಂಧೀಜಿಯವರು ಅಹಿಂಸಾವಾದಿ. ಬಹಳನೇ ನಾವು ಸಣ್ಣವರಿದ್ದಾಗ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲೇ ನಾವು ಎಲ್ಲ ಪಾಠಗಳನ್ನು ಕಲ್ತಿದ್ದೀವಿ.
ಅಂಥ ಒಂದು ಮಹಾನ್ ವ್ಯಕ್ತಿಗೆ ನಾವು ಮೋದಿಯವ್ರನ್ನ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವರ ಸ್ಥಾನದಲ್ಲಿ ಅವರು ಕೂತ್ಕೊಂಡು ಪ್ರತಿಬಿಂಬಿಸ್ತಾ ಇರೋದು ಇದನ್ನು ಖಂಡಿತ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಹಿಂಸಾವಾದಿಗಳು ಮೋದಿಯವರು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಗುಜರಾತಲ್ಲಿ ನಡೆದಂಥ ಇನ್ಸಿಡೆಂಟು ಅದನ್ನೆಲ್ಲ ನಾವು ಹೇಳ್ತಾ ಹೋದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಅವ್ರನ್ನ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಒಬ್ಬ ಅಹಿಂಸಾವಾದಿ ಈ ಅದನ್ನ ಅವ್ರ ಬಗ್ಗೆ ಮಾತನಾಡುವ ಹಕ್ಕು ಒಬ್ಬ ಹಿಂಸೆಯನ್ನು ಪ್ರಚೋದಿಸೋರಿಗೆ ಇರಲ್ಲ ಅಂತ ಯಾರು ಪ್ರಚೋದಿಸ ಗೊತ್ತಿಲ್ಲ, ನಮ್ ಜರ್ನಲಿಸ್ಟ್ ಇಲ್ಲಪ್ಪ, ಪ್ರಚೋದಿಸಿಲ್ಲ. ಅವ್ರು ಬಂದ ನಂತರನೇ ಶಾಂತಿ ಪ್ರಾರಂಭ ಆಗಿರೋದು. ಕಾಂಗ್ರೆಸ್ ಇರುವಾಗಲೇ ಗಲಾಟೆ ಆಗಿರೋದು. ಬರೀ ಈಗ ಕಾಂಗ್ರೆಸ್ನವರೇ ಗಲಾಟೆ ಮಾಡಿಸ್ತಿರೋದು ಈಗಲೂ ಅಷ್ಟೇ. ಈಗ ವಾಮನಾಚಾರ್ಯ ಗಾಂಧಿನಾಮೆ ಬಹಳ ನಿಯರೆಸ್ಟ್ ಅಂದ್ರೆ ಸಂತೋಷನೇ. ಎಸ್, ನೀವು ಸಂತೋಷ ಪಡಿ. ಮೋದಿ ಅಹಿಂಸಾವಾದಿನ ಅನ್ನೋ ಪ್ರಶ್ನೆನೇ ಅತ್ಯಂತ ಹಾಸ್ಯಾಸ್ಪದ. ಅದು ನಿಮಗೆ ಬಿಟ್ಟಿದ್ದು. ಎಸ್ ಫೈನ್. ಈಗ ನನಗೆ ವಿರಾಮದ ಸಭೆ ಬದ, ಆದ್ರೆ ನಾನು ಕನ್ಕ್ಲೂಡ್ ಮಾಡಿ ಮುಂದಿನ ಸುದ್ದಿಗೆ ಹೋಗ್ಬೇಕು. ಈ ಮುಂದಿನ ಸುದ್ದಿ ಮಾತನಾಡುವಾಗ ವಾಮನಾಚಾರ್ಯರು ಮೌನವಾಗಿರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಮತ್ತು ನನ್ನದಾಗಿದೆ. ಆ ವಿಚಾರದ ಬಗ್ಗೆ ಅವ್ರು ಡಿಸ್ಕಸ್ ಮಾಡಲ್ಲ. ಎಸ್, ಆದರೆ ಈಗಾಗಿರುವ ತಪ್ಪಿನ ಬಗ್ಗೆ ಕ್ಷಮೆ ಯಾಚಿಸುವುದು ಯಾರಿಗೆ ಒಂದು ಲಾರ್ಜ್ ಹಾರ್ಟೆಡ್ನೆಸ್ ಇರುತ್ತೋ, ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಒಂದು ಜನತಾಂತ್ರಿಕ ಮನಸ್ಥಿತಿ ಇರುತ್ತೋ ಅವ್ರಿಗೆ ಮಾತ್ರ ಸಾಧ್ಯ. ನಾನು ಅಂದ್ಕೊಂಡಿದ್ದೀನಿ, ಏನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಏನಿದೆ ತನ್ನ ತಪ್ಪನ್ನು ಒಪ್ಕೋಬೇಕು. ಗಾಂಧಿ ಚಿತ್ರ ಮೊದಲು ಎಲ್ಲಿತ್ತೋ ಅಲ್ಲಿ ಗಾಂಧಿ ಚಿತ್ರವನ್ನು ಹಾಕಬೇಕು. ಮೋದಿ ಚಿತ್ರನ ಬ್ಯಾಕ್ ಸೈಡು ಮಧ್ಯದಲ್ಲೇ ಎಲ್ಲ ಹಾಕಲಿ. ದೇಶದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ. ಆದರೆ ಆಗಿರುವ ತಪ್ಪಿಗೆ ಕ್ಷಮೆ ಕೇಳಲೇಬೇಕು. ಯಾಕಂದರೆ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಈಗ ವಿರಾಮ ತಗತ್ತೇನೆ. ವಿರಾಮದ ನಂತರ BJPಯ ಒಳಗಿನ ಜಗಳ ಇದೆಯಲ್ಲ, ಆ ಕುರಿತು ಸುದ್ದಿ ಇದೆ. ಅದ್ರ ಬಗ್ಗೆ ವಾಮನಾಚಾರ್ಯ ಏನು ಹೇಳ್ತಾರೆ ಅಂತ ಬಹುದೊಡ್ಡ ಕುತೂಹಲ ನನಗೂ ಇದೆ, ನಿಮಗೂ ಆ ಕುತೂಹಲ ಇರಬೇಕು ಅಂದ್ಕೊಂಡಿದ್ದೀನಿ. ರಾಜ್ಯ BJPಯೊಳಗಿನ ಜಗಳ ಈಗ ಬೀದಿಗೆ ಬಂದಿದೆ. ಪಕ್ಷದ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ಅತೃಪ್ತ ಮುಖಂಡರು ಬರೆದ ಪತ್ರ ಈಗ ಪಕ್ಷದೊಳಗೆ ಕಿಚ್ಚನ್ನು ಹಚ್ಚಿದೆ. BSY ಕಾರ್ಯವೈಖರಿ ಬಗ್ಗೆ ಅತೃಪ್ತರ ಬಣ ಬಹಿರಂಗವಾಗಿಯೇ ಕಿಡಿಕಾರಿದೆ. ಬೀದಿಗೆ ಬಂತು ಬಿಜೆಪಿ ಆಂತರಿಕ ಜಗಳ. ಯಡಿಯೂರಪ್ಪ ವಿರುದ್ಧ ಅತೃಪ್ತರ ಸಮರ. ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳೋ ರಾಜ್ಯ ಬಿಜೆಪಿಯೊಳಗೆ ಈಗ ಸಂಘರ್ಷ ತಾರಕಕ್ಕೇರಿದೆ. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವೆ ಕಂದಕ ದೊಡ್ಡದಾಗ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ಅತೃಪ್ತ ಮುಖಂಡರು ಬರೆದ ಪತ್ರ ಈಗ ಪಕ್ಷದೊಳಗೆ ಕಿಚ್ಚು ಹೆಚ್ಚಿಸಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಶ್ವಥ್ ನಾರಾಯಣಗೌಡ, ಭಾನುಪ್ರಕಾಶ್, ನಿರ್ಮಲ್ ಕುಮಾರ್ ಸುರಾನ, ಸೋಮಣ್ಣ ಬೇವಿನ ಮರದ, ಸೊಗಡು ಶಿವಣ್ಣ ಸೇರಿದಂತೆ ಒಟ್ಟು 24 ಶಾಸಕರು, ಪರಿಷತ್ ಸದಸ್ಯರು ಹಾಗೂ ಇತರೆ ಸಂಚಾಲಕರು BSY ಕಾರ್ಯವೈಖರಿ ವಿರುದ್ಧ ಬರೆದ ಪತ್ರ ಬಹಿರಂಗಗೊಂಡಿದೆ. ಪತ್ರದಲ್ಲಿ BSY ಏಕಪಕ್ಷೀಯ ನಿರ್ಧಾರಗಳು, KS ಈಶ್ವರಪ್ಪ ನಿರ್ಲಕ್ಷ್ಯ ಮಾಡ್ತಾ ಇರೋ ವಿಚಾರಗಳನ್ನು ಪ್ರಸ್ತಾಪಿಸಿ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಆದರೆ ಮಧ್ಯಾಹ್ನದವರೆಗೂ ಯಾರ ಸಹಿ ಇಲ್ಲದ ಈ ಪತ್ರ ಬರೆದಿದ್ದು ಯಾರು ಅಂತ ಗೊತ್ತಾಗದೆ ಅನುಮಾನ ಹುಟ್ಟಿಸಿತ್ತು. ಈ ಪತ್ರ ಬಹಿರಂಗವಾದ ಬೆನ್ನಲ್ಲೇ ಇವತ್ತು ಇಡೀ ದಿನ ಬಿಜೆಪಿ ಪಾಳೆಯ ಹಲವು ಚುರುಕಿನ ಬೆಳವಣಿಗೆಗಳಿಗೆ ವೇದಿಕೆಯಾಯಿತು. ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಇದು ಕಿಡಿಗೇಡಿಗಳ ಕೆಲಸ ಅಂತ ಆರೋಪಿಸಿದ್ರು. BSY ವಿರುದ್ಧ ಯಾರಿಂದಲೂ ಆಕ್ಷೇಪ ಬಂದಿಲ್ಲ, ಯಾರೂ ಪತ್ರ ಬರೆದಿಲ್ಲ ಅಂತ ಗೋ ಮಧುಸೂದನ್ ಪ್ರಕಟಣೆಯಲ್ಲಿ ತಿಳಿಸಿದ್ರು. ಇದರ ಬೆನ್ನಲ್ಲೇ ಪರಿಷತ್ ಸದಸ್ಯ ಭಾನುಪ್ರಕಾಶ್, ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ಮಾಜಿ MLC ಸಿದ್ದರಾಮ ಜಂಟಿ ಸುದ್ದಿಗೋಷ್ಠಿ ನಡೆಸಿ BSY ವಿರುದ್ಧ ಪತ್ರ ಬರೆದಿದ್ದು ತಾವೇ ಅಂತ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾನುಪ್ರಕಾಶ್, BSY ಕಾರ್ಯವೈಖರಿ ಬಗ್ಗೆ ಬೇಸತ್ತು ಪತ್ರ ಬರೆದಿದ್ದೇವೆ ಎಂದರು. ನಾನು ಈಗ ಸತ್ಯವನ್ನು ಮುಚ್ಚಿಟ್ರೆ ಇದು ನನಗೆ ಸಂಘ ಕೊಟ್ಟಿರುವಂಥ ಸಂಸ್ಕಾರಕ್ಕೆ ಬಹಳ ವಿರುದ್ಧ ಅಂತ ನಾನು ಅಂದ್ಕೊಂಡಿದ್ದೇನೆ. 1/6 ಕೂಡ ನಾವು ಪತ್ರ ಕೊಟ್ಟಿದ್ವಿ. 1/8 ಮಾನ್ಯ ಗಿರೀಶ್ ಪಟೇಲ್ರು ಶಿವಮೊಗ್ಗಕ್ಕೆ ಮಾನ್ಯ ಯಡಿಯೂರಪ್ಪನವ್ರು ಬಂದಾಗ ಕೊಟ್ಟಿದ್ವಿ. ಯಾವುದನ್ನು ನಾವೇನು ಪತ್ರಿಕೆಗೆ ಲೀಕು ಮಾಡಿರಲಿಲ್ಲ, ಪತ್ರಿಕೆಗೆ ಕೊಟ್ಟು ನಾವು ಮಾಧ್ಯಮಗಳಿಗೆ ಬಿಡುಗಡೆನೂ ಮಾಡಿರಲಿಲ್ಲ. ನಮ್ಮ ಉದ್ದೇಶ ಅದಲ್ಲ. ಆದರೆ ಇದುವರೆಗೆ ಕರೆದು ಮಾತಾಡುವಂಥ ಸೌಜನ್ಯವನ್ನು ರಾಜ್ಯ ಅಧ್ಯಕ್ಷರಾಗಲಿ, ಬೇರೆ ಯಾವುದೇ ನಮ್ಮ ಪದಾಧಿಕಾರಿಗಳಾಗಲಿ ಅಥವಾ ಬೇರೆ ಪ್ರಮುಖರಾಗಲಿ ಯಾರೂ ಕೂಡ ನಮ್ಮನ್ನು ಕರೆದು ಮಾತಾಡಿಸಿಲ್ಲ. ಇದು ಮೊದಲನೇದು. ಎರಡನೇದು, ಈಗಲೂ ಕೂಡ ಮಾಧ್ಯಮಗಳಿಗೆ ನಾವು ಪತ್ರ ಕೊಟ್ಟಿಲ್ಲ. ಇನ್ನು ಇದೇ ವೇಳೆ ಅತೃಪ್ತರು BSYಗೆ 4 ಬೇಡಿಕೆಯನ್ನ ಮುಂದಿಟ್ರು. KS ಈಶ್ವರಪ್ಪನ್ನ ಕಡೆಗಣಿಸಬಾರದು, ರಾಯಣ್ಣ ಬ್ರಿಗೇಡ್ ವಿರೋಧ ಸಲ್ಲದು, ವಿವಿಧ ನೇಮಕಾತಿಗಳಲ್ಲಾದ ತಾರತಮ್ಯ ಸರಿಪಡಿಸಬೇಕು ಹಾಗೂ ಕೆಲವರ ಅಮಾನತು ಆದೇಶವನ್ನ ಹಿಂಪಡಿಬೇಕು ಅನ್ನೋದೇ ಆ ಬೇಡಿಕೆಗಳು. ಇನ್ನು ಶಿವಮೊಗ್ಗದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ MLC ಭಾನುಪ್ರಕಾಶ್ ವಿರುದ್ಧ ಕಿಡಿಕಾರಿದ್ರು. ಪತ್ರ ಬರೆದಿರೋ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರೋದು ಸರಿಯಲ್ಲ, ಯಾವುದೇ ವಿಷಯ ಇದ್ರೂ ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಆಗಬೇಕು ಅಂದ್ರು. ನನಗೆ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳಬೇಕು ಅಂದರೆ
ಯಾವುದೇ ಪತ್ರ ಈ ನಿಮಿಷದವರೆಗೆ ನನಗೆ ಸಿಕ್ಕಿಲ್ಲ. ಯಾವುದೇ ಸಹಿ ಮಾಡಿದಂಥದ್ದಾಗಲಿ ಇನ್ನೊಂದು ವಿಷಯ ಸಿಕ್ಕಿಲ್ಲ. ಅವರೇನೋ ವಾಟ್ಸಪ್ಪಲ್ಲಿ ಮತ್ತೊಂದು ಈ ಕಡೆ ಭಾನುಪ್ರಕಾಶು ಈ ಥರ ಒಂದು ಪತ್ರವನ್ನು ನಾವು ಬರೆದಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಬೇರೆ ಬೇರೆ ಕಡೆ ಬರ್ತಾ ಇದೆ. ಇವರು ಅಕಸ್ಮಾತ್ ಯಾವುದಾದ್ರು ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಇದ್ದರೆ ಅಮಿತ್ ಶಾ ಅವ್ರ ಹತ್ರ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಯಿಸ್ಕೊಂಡು ಬರಲಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು ರಾಜ್ಯದ ಉಪಾಧ್ಯಕ್ಷನಾಗಿ ಸರಿಯಲ್ಲ, ಇದು ಶೋಭೆ ತರುವಂಥದ್ದಲ್ಲ. ಈ ಮಾತನ್ನು ಸ್ಪಷ್ಟ ಮಾಡೋಕ್ಕೆ ಇಚ್ಛೆ ಪಡಿದೆ. ಇನ್ನು ರಾಜ್ಯ ಬಿಜೆಪಿಯ ಈ ವಿದ್ಯಮಾನಗಳ ಬಗ್ಗೆ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋ ಶಾಸಕ ಸಿಟಿ ರವಿ, ಹೈಕಮಾಂಡ್ ಈ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಲಿದ್ದಾರೆ ಎಂದರು. ನನಗೆ ವಿಶ್ವಾಸ ಇದೆ, ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಗಳನ್ನು ಆಂತರಿಕವಾಗಿ ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ದೊಡ್ಡವರೇ ಆಗಿರೋದ್ರಿಂದ ದೊಡ್ಡವರಿಗೆ ಅದಕ್ಕಿಂತ ದೊಡ್ಡವರೇ ಕರೆದು ಕೂರಿಸಿ ಬುದ್ಧಿ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಒಟ್ನಲ್ಲಿ ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಂತಾಗಿದೆ. ಪ್ರತಿಷ್ಠೆ ತೋರ್ತಾ ಇರೋ ಇಬ್ಬರು ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುದ್ಧಿ ಹೇಳದಂತ ಅಸಹಾಯಕತೆಯಲ್ಲಿದೆ. ಇವರ ಪ್ರತಿಷ್ಠೆಗೆ ಉಳಿದ ಮುಖಂಡರು ಹಾಗೂ ಪಕ್ಷ ಪರಿತಪಿಸುವಂತಾಗಿದೆ. ಇನ್ನು ಮುಂದೆ ಇನ್ನೇನು ಬೆಳವಣಿಗೆಗಳಾಗಲಿವೆಯೋ ಗೊತ್ತಿಲ್ಲ. ಮಸೂದ್ ದೊಡ್ಡಬಾಗಿಲು ಜೊತೆ ಪವನ್ ಕುಮಾರ್, ಸುದ್ದಿ ಟಿವಿ, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಎಸ್ ಪ್ರಿಯ ವೀಕ್ಷಕರೇ, ಇವತ್ತಿನ ಭಾರತೀಯ ಜನತಾ ಪಕ್ಷದ ಒಳಗಿನ ಬೆಳವಣಿಗೆ ಒಂದು ಅಂಶವನ್ನು ಸ್ಪಷ್ಟಪಡಿಸಿದೆ. ಅದೇನು ಅಂದರೆ ಈಶ್ವರಪ್ಪ ಒಬ್ಬಂಟಿಯಲ್ಲ, ಈಶ್ವರಪ್ಪನ ಹಿಂದೆ ಯಾರೂ ಇಲ್ಲ ಅನ್ನುವ ಮಾತುಗಳು ಸುಳ್ಳು ಅನ್ನೋದು ಇವತ್ತು ಸಾಬೀತಾಗಿದೆ. ಯಾಕಂದರೆ ಕಳೆದ 3-4 ದಿನಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇರುವ ಚರ್ಚೆಗಳನ್ನ ನೋಡಿ ನಾನು ನಿನ್ನೆ ನಮ್ಮ 9 ಗಂಟೆ ಪ್ರೈಮ್ ನ್ಯೂಸ್ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಎಸ್, ಮಾಧ್ಯಮಗಳಲ್ಲಿ ಬರ್ತಾ ಇರುವ ಸುದ್ದಿ ಏನಿದೆ ಅದು ಯಡಿಯೂರಪ್ಪನವರ ಪರವಾಗಿ, ಯಡಿಯೂರಪ್ಪನ ಪರವಾಗಿರುವವರು ಕೊಟ್ಟ ಸುದ್ದಿ ಅಂತ ಕಾಣುತ್ತೆ. ಯಾಕೆಂದರೆ ಈಶ್ವರಪ್ಪ ಅಷ್ಟು ದುರ್ಬಲರ ಆಗಿಲ್ಲ ಮತ್ತು ಅವರು ಯಾವುದೇ ಬೆಂಬಲ ಇಲ್ಲದೆ ಈ ರೀತಿ ಮಾತನಾಡುವವರಲ್ಲ. ಅವ್ರ ಹಿಂದೆ ಏನೋ ಒಂದು ಬೆಂಬಲ ಇದೆ ಅಂತ ಮಾತನ್ನು ನಾವು ಹೇಳಿದ್ವಿ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಕೂಡ ತಕ್ಷಣ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು 9 ಗಂಟೆ ಪ್ರೈಮ್ ನ್ಯೂಸ್ನಲ್ಲಿ ಹೇಳಿದ್ದೆ. ಆದರೆ ಉಳಿದ ಕೆಲವು ವಾಹಿನಿಗಳಲ್ಲಿ ನಾಳೆ ಬೆಳಗ್ಗೆ ಕ್ರಮ ಕೈಗೊಳ್ತಾರೆ, ಎತ್ತಾಗ್ತಾರೆ ಅನ್ನುವ ವರದಿಗಳು ಬರ್ತಾ ಇದ್ದು ನಾವು ಭಾಳ ಸ್ಪಷ್ಟಪಡಿಸಿ ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿದರೆ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್, ಎಸ್, ಈಶ್ವರಪ್ಪ ಒಬ್ಬಂಟಿ ಅಲ್ಲ ಅಂತ. ನೀವು ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಆಡಿರುವ ಮಾತುಗಳನ್ನು ಗಮನಿಸಿರ್ಬೋದು. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದರೆ, ನಾನು ಮಾಡಿರುವ ನೇಮಕದ ಬಗ್ಗೆ ಏನಾದರೂ ಬೇಸರ ಇದ್ದರೆ ಅಮಿತ್ ಶಾ ಹತ್ರ ಹೋಗಿ ಬಗೆಹರಿಸಿಕೊಳ್ಳಿ. ಇದರ ಅರ್ಥ ಏನು ಅಂತಂದರೆ, ಅಮಿತ್ ಶಾ ಒಂದು ನನ್ನ ಹಿಂದಿದ್ದಾರೆ, ನನ್ನ ಬೆಂಬಲಕ್ಕಿದ್ದಾರೆ ಅನ್ನುವ ಅವರ ನಂಬಿಕೆ. ಇನ್ನೊಂದು ಇಲ್ಲಿ ಬಗೆಹರಿಯಲ್ಲ, ಮೇಲಿನವ್ರು ಮಾಡಲಿ. ವಾಮನಾಚಾರ್ಯ, ಸನ್ಮಾನ್ಯ ಡಾಕ್ಟರ್ ವಾಮನಾಚಾರ್ಯ, ಪಕ್ಷದಲ್ಲಿ ಆಂತರಿಕವಾಗಿ ನಡೆಯುತ್ತಿರುವಂಥ ಯಾವುದೇ ವಿಷಯಗಳ ಬಗ್ಗೆ ನಾವು ಸಾಮಾನ್ಯ ಕಾರ್ಯಕರ್ತರು ಏನೂ ಹೇಳೋಕ್ಕೆ ಇಚ್ಛೆ ಪಡಲ್ಲ. ನೀವು ಸಾಮಾನ್ಯ ಕಾರ್ಯಕರ್ತರಲ್ಲ, ನೀವು ಯು ಆರ್ ಎ ರೆಸ್ಪಾನ್ಸಿಬಲ್ ಲೀಡರ್ ಆಫ್ ಭಾರತೀಯ ಜನತಾ ಪಾರ್ಟಿ. ಏನಿದ್ರು ಯಡಿಯೂರಪ್ಪನವ್ರು ಹೇಳಬೇಕು. ಈ ಡೆವಲಪ್ಮೆಂಟ್ ನೋಡಿದ್ರೆ ಏನಮ್ಮ ಶೀಲಾ ಅವ್ರು, ನಿಮ್ಗೆ ಏನು ಅನ್ಸುತ್ತೆ? ಈ ಇಡೀ ಬಿಜೆಪಿ ಒಳಗಿನ ಈ ಬೆಳವಣಿಗೆ ನೋಡಿದ್ರೆ, ಈ ಬೆಳವಣಿಗೆ ನೋಡಿದ್ರೆ ನಮ್ಮ JDS ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ರೆ ಈಶ್ವರಪ್ಪನವರೇನೋ ದೇವೇಗೌಡರು ನೋಡಿದ್ರು ಇದು ನಿಜನದು? ಖಂಡಿತ ಇಲ್ಲ. ಇದರಲ್ಲಿ ನಾವು ಯಾವುದೇ ಒಪ್ಪಂದವನ್ನ ನಾವು ಮಾಡ್ಕೊಳ್ಳಲ್ಲ. ನಾವು ಒಂಟಿಯಾಗೇನೆ ನಾವು ಪಕ್ಷವನ್ನ ಅಲ್ಲಲ್ಲ ಬರ್ತಾರೆ ಈಶ್ವರಪ್ಪನವ್ರು ನಿಮ್ಮ ಪಕ್ಷಕ್ಕೆ ಅಂತೇಳಿ ದೇವೇಗೌಡರು ಹಿತ್ಲ ಬಾಗಲಿನಲ್ಲಿ ಟವಲ್ ಹಾಕೊಂಡು ಕರ್ಕ ಬಂದರು, ಈ ಸುದ್ದಿಗಳೆಲ್ಲ ಮಾಧ್ಯಮದಲ್ಲಿ ಖಂಡಿತ ಸಾಧ್ಯ ಇಲ್ಲ. ದೇವೇಗೌಡರು ಅಂತ ಕೆಲಸವನ್ನ ಮಾಡೋದೇ ಇಲ್ಲ. ಇದು JDS ಗೆ ಅನುಕೂಲ ಆಗುತ್ತೆ ಅಂತ ಯಾವ ಆಧಾರದ ಮೇಲೆ? ಅವ್ರ ಕಿತ್ತಾಟದಲ್ಲಿ ನಮಗೆ ಲಾಭ ಆಗ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು % ಲಾಭ ಆಗುತ್ತಮ್ಮ? ಖಂಡಿತ 100ಗೆ 100% ಲಾಭ ಆಗುತ್ತೆ. 100% ಲಾಭ ಆಗುತ್ತೆ ಅಂದ್ರೆ 110 ಬರೋರು 220 ಬರ್ತೀರಿ. 100 ನಿಮ್ಮ ಟಾರ್ಗೆಟ್ ಇಸ್ 110, ನಮ್ಮ 100% ಲಾಭ ಅಂದ್ರೆ ಇಟ್ ಹ್ಯಾಸ್ ಕಮ್ ಟು 120 ಸೀಟ್ ಬರುತ್ತೆ ಅನ್ನೋ ಭರವಸೆನಲ್ಲಿ ನಾವಿದ್ದೀವಿ. 100% ಲಾಭ ಅಂದ್ರೆ 225 ಬಂದ್ರು ಬರ್ಬೋದು, ಅದೃಷ್ಟ ಬಂದ್ರು ಬರ್ಬೋದು. ನಿಮ್ಗೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ BJPಯವರು ಇವತ್ತು ಇಲ್ಲಿ ಕಿತ್ತಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೆ ಮೊದಲು ಹಗಲು ಕನಸು ಕಾಣ್ತಾ ಇದ್ರು, ನಮ್ಮ ಮುಂದೇನು ಅಧಿಕಾರಕ್ಕೆ ಬಂದೇ ಬಿಟ್ಟಿವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು. 150 ಟಾರ್ಗೆಟ್ ಇಟ್ಕೊಂಡಿದ್ರು. ಈಗ ಇರ್ತಕ್ಕಂಥ 40 ಜನನೇ ಒಗ್ಗಟ್ಟು ಇಟ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಇನ್ನೆಲ್ಲಿ 150 ಕತೆ ಮಾತಾಡ್ತಾರೆ ಅವರು. ಬಹಳ ಒಂದು ಶೋಚನೀಯ ಸಂಗತಿ ಏನಂತಂದರೆ, ಅವರು ಯಡಿಯೂರಪ್ಪನವರು ಅಧಿಕಾರದಲ್ಲಿರೋ ಸಂದರ್ಭದಲ್ಲಿ 3 ಹೋಳಾಗಿತ್ತದು BJP. ಈಗ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೇ ಈಗ 3 ಹೋಳಾಗೋ ಥರ ಕಾಣ್ತಾ ಇರಬೇಕಾದ್ರೆ ಮುಂದಕ್ಕೆ ಏನು ಗತಿ ಆಗ್ತದೆ ಯೋಚನೆ ಮಾಡಬೇಕು. ಮತ್ತು ಇದರಲ್ಲಿ ಕಾಣದ ಕೈಗಳು ಕೂಡ ಇದೆ, ಹೈಕಮಾಂಡ್ ಕೂಡ ಇದೆ. BJP ಹೈಕಮಾಂಡ್ ಕೂಡ ಒಂದು ಬಣ್ಣ ಈಶ್ವರಪ್ಪನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದು ತಿಳ್ಕೋಬೇಕು. ಕೇವಲ ಇಲ್ಲಿರ್ತಕ್ಕಂಥ 24 ಜನ ಮಾತ್ರ ಅಲ್ಲ,
ಅಲ್ಲಿರ್ತಕ್ಕಂಥ ಸಂಘ ಪರಿವಾರದ ಸಂತೋಷ್ ಜಿ ಅವ್ರನ್ನ ಕೇಳಿದ್ರೆ ಸತ್ಯಾಂಶ ಗೊತ್ತಾಗ್ತದೆ ಹಿಡನ್ ಎಜೆಂಡಾ ಏನಿದೆ ಅಂತಕ್ಕಂಥದ್ದು. ಯಡಿಯೂರಪ್ಪನ ಇವರು ಸಂಘ ಪರಿವಾರದ ಮುಖಂಡರುಗಳು ಯಡಿಯೂರಪ್ಪನ ಓಟವನ್ನು ಕಟ್ಟಾಕಬೇಕು ಅಂತೇಳಿ ಇದನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪಿನ ಸಂಚು. ಎಲ್ಲವೂ ಕೂಡ ಯಡಿಯೂರಪ್ಪನ ಕೈಗೆ ಬಿಟ್ಟುಕೊಟ್ರೆ ಆಗೋದಿಲ್ಲ. ಅವ್ರ ಪಕ್ಷ ಬಿಟ್ಟು ಹೋಗಿದ್ರು, ಅವ್ರಿಗೂ ಸ್ವಲ್ಪ ಪಾಠ ಕಲಿಸ್ಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಇದೆಲ್ಲ ರಾಜಕೀಯ ತಂತ್ರಗಳು ಅಂತ ನನ್ನ ಭಾವನೆ. ಇದು ಮಾಡ್ತಾ ಇರ್ತಕ್ಕಂಥ ಹೇಳ್ತೀನಿ, ರಾಜ್ಯದ ಜನಗಳಿಗೆ ಗೊತ್ತಾಗ್ತಾ ಇದೆ ಅಧಿಕಾರ ಇವ್ರ ಕೈ ಕೊಟ್ರೆ ಏನಾಗ್ತದೆ ರಾಜ್ಯ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ಬೇಕು. ಡಾಕ್ಟರ್ ವಾಮನಾಚಾರ್ಯ ಈ ಸಬ್ಜೆಕ್ಟ್ ಬಂದ್ರೆ ಎಷ್ಟು ಚೆನ್ನಾಗಿ ಒಂಥರ ಮಗುವಿನಂತೆ ನಗ್ತಾರೆ ಅವರು. ಮುಗ್ಧತೆ ಇದೆಯಲ್ಲ ಅವ್ರ ನಗು ನನಗೆ ಬಹಳ ಇಷ್ಟ. ಬ್ಯೂಟಿಫುಲ್ ಸ್ಮೈಲ್. ಎಸ್, ಹೌ ಬ್ಯೂಟಿಫುಲಿ ಸ್ಮೈಲ್ಸ್. ಜಸ್ಟ್ ಲೈಕ್ ಒಂದು ಈ ಮಗು ಇರುತ್ತೆ, ಮಗುನು ಯಾವುದೇ ಒಳಗಡೆ ವಿಷಯ ಇರಲ್ಲ ಮಗು ನಗಬೇಕಾದ್ರೆ. ನಮ್ಮ ವಾಮನಾಚಾರ್ಯ ಅವರು ಹಾಗೆ ನಾನು ಬಹಳ ಖುಷಿ. ಬಟ್ ನಾನು ಇನ್ನೊಂದು ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜಾತಿ ಆಧಾರದ ಮೇಲೆ ನಮ್ಮ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈ ಹಿಂದೆ ಸಿದ್ದರಾಮಯ್ಯನವರು ಹಿಂದ ಅಂತ ಹೇಳಿ ಮಾಡ್ಕೊಂಡು ಜಾತಿ ಆಧಾರದ ಮೇಲೆ ಮಾಡಿದ್ರು. ಈಗ ಜೆಡಿಎಸ್ಗೂ ಜಾತಿಗೆ ಸಂಬಂಧ ಇಲ್ಲ. ಒಂದ್ ನಿಮಿಷ ಮೇಡಮ್, ನಾನು ಒಂದು ಈಗ ನಮ್ಮ ಈಶ್ವರಪ್ಪನವರು ಜೆಡಿಎಸ್ ಏನಿದೆ ಅದು ಬ್ರಾಕೆಟ್ ನಲ್ಲಿ ಹಾಕೊಂಡಿದಿಲ್ಲ ಜನರಿಗೆ ಗೊತ್ತಾಗ್ಲಿ ಅಂತ. ಅದು ನಮ್ಮ ಜಾತ್ಯತೀತವಾದ ಪಕ್ಷ. ಅದು ಯಾವುದೇ ಜಾತಿ ಆಧಾರದಿಂದ ಅನುಮಾನ ಇದೆ ಅಂತ ಖಂಡಿತ ಇಲ್ಲ. ಜಾತ್ಯತೀತವಾದ ಪಕ್ಷ ಅದು. ಯಾವುದೇ ಜಾತಿ ಆಧಾರಗಳ ಮೇಲೆ ನಾವಿಲ್ಲ. ಎಲ್ಲಾ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ನಾವು. ಅಮ್ಮ ಕೇಳಮ್ಮ, ಜೆಡಿಎಸ್ ಅಂದ್ರೆ ಗೌಡ್ರ ಪಕ್ಷ ಅಲ್ವಾ? ನನಗಂತೂ ಹೆಮ್ಮೆ. ಗೌಡ್ರ ಜೊತೆ ಮಾಡಬೇಕು. ಅವರು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದ್ದಾರೆ. ನಾವು ಒಂದು ಅಹಿಂದ ಅಂತ ಕಟ್ಲಿಕ್ಕೆ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಶೋಷಿತ ವರ್ಗದ ಪರ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತೆಲ್ಲ ಸಿದ್ದರಾಮಯ್ಯ ಸಾಹೇಬ್ ಬರಕ್ ಮುಂಚೆಗಳು ಕಾಂಗ್ರೆಸ್ ಅಂದ್ರೆ ಅಹಿಂದ ಅಂತಕ್ಕಂಥದ್ದು. ನಾವು ಶೋಷಿತ ಪರವಾಗಿರ್ತಕ್ಕಂಥವ್ರು. ಇನ್ನೊಂದು ಹೇಳ್ತೀನಿ, ಶೋಷಿತ ಪರವಾಗಿದ್ದೀನಿ, ಅಹಿಂದ ಪರವಾಗಿದ್ದೀನಿ. ಒಂದು ಮಿನಿಟ್. ಆದ್ರೆ ಎಲ್ಲ ವರ್ಗಗಳನ್ನ ಒಟ್ಟಿಗೆ ತಗೊಂಡೋಗ್ತಾರೆ ಯಾವುದೋ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥ ಮಾತು ಹೇಳಬೇಕು. ಯಾಸ್ ಶಂಕರ್, ಒಂದು ಇಡೀ ಈ ಬೆಳವಣಿಗೆ ನಾವು ನಿನ್ನೆಯವರೆಗೆ ಯಾವ ರೀತಿ ಮಾಧ್ಯಮಗಳ ವಿಶ್ಲೇಷಣೆ ನಡೀತಾ ಇತ್ತು. ಈಶ್ವರಪ್ಪನವ್ರು ಸೋತೆ ಹೋದ್ರು, ಈಶ್ವರಪ್ಪನವ್ರದ್ದು ಮುಗ್ದೇ ಹೋಯ್ತು, ಈಶ್ವರಪ್ಪನವ್ರ ಹಿಂದೆ ಯಾರು ಇಲ್ಲ, ಅವ್ರು ನಾಳೆ ಬೆಳಗ್ಗೆ ಪ್ರತಿಪಕ್ಷ ಸ್ಥಾನದಿಂದ ಎತ್ತಾಗ್ತಾರೆ, ನಾಳೆ ಪಾರ್ಟಿಯಿಂದ ಹೊರಗಾಗ್ತಾರೆ, ಅವರು ಹೋಗ್ಬಿಟ್ಟು JDS ಪರವಾಗಿ ನಿಲ್ತಾರೆ, ಇಂಥ ಎಲ್ಲ ಸುದ್ದಿಗಳಿದ್ದು. ಬಟ್ ಇವತ್ತಿನ ಬೆಳವಣಿಗೆ ಏನಿದೆ, 24 ಜನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಎಸ್, ಈಗಿನವರೆಗಿನ ಇಲ್ಲಿ ಎಲ್ಲ ವಿಶ್ಲೇಷಣೆಗಳು ಸುಳ್ಳು ಅಂತಲ್ವಾ? ನ್ಯಾಚುರಲಿ ಈಗ ಇದುವರೆಗೆ ನಾವು ಏನ್ ನೋಡ್ತಾ ಇದ್ವಿ, ಯಡಿಯೂರಪ್ಪನವ್ರ ಕಡೆಯಿಂದಾನೇ ಆಕ್ಷನ್ ಬರ್ತಾ ಇತ್ತು. ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ನೆಕ್ಸ್ಟ್ ಇವ್ರನ್ನ ಸಸ್ಪೆಂಡ್ ಮಾಡಿದ್ರು, ಅವ್ರಿಗೆ ಈ ತರ ಎಚ್ಚರಿಕೆ ಕೊಟ್ಟರು, ಇವ್ರಿಗೆ ಅಲ್ಟಿಮೇಟಮ್ ಕೊಟ್ಟರು, ಇವ್ರಿಗೆ ಗಡುವು ಕೊಟ್ಟರು, ಈ ಥರದ್ದೇ. ಈಗ ಬ್ಯಾಕ್ಲ್ಯಾಶ್ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಬಹಳ ಪ್ರೊನೌನ್ಸ್ಡ್ ಆಗಿ ನಮ್ದು ರಿಯಾಕ್ಷನ್ ಇದೆ, ನೀವು ಕೇಳಿ ನಮ್ಮ ಮಾತು ಅನ್ನೋ ಥರ ಬಹಳ ನಿರ್ಣಾಯಕವಾಗಿ ಅವರು ತಮ್ಮ ಅಸ್ತಿತ್ವನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಬ್ಸರ್ವ್ ಮಾಡಬೇಕಾದ್ದೇನು, ಇದ್ರವರೆಗೂ ಅಬ್ಸರ್ವ್ ಮಾಡ್ತಾನೆ ಬಂದಿದ್ದೀವಿ. ಏನು ಅಂತಂದ್ರೆ ಈಶ್ವರಪ್ಪನವರ ಜೊತೆಗೆ ಹಲವು ಕೈಗಳಿವೆ. ಈಶ್ವರಪ್ಪನವರ ಜೊತೆ ಪಕ್ಷದ ಒಂದು ಬಹುದೊಡ್ಡ ಸಮುದಾಯ ಇದೆ, ಒಂದು ಮನಸ್ಸಿದೆ, ಅವ್ರೆಲ್ಲರೂ ಕೂಡ ಒಂದೇ ರೀತಿ ಆಲೋಚನೆ ಮಾಡ್ತಾರೆ. ಒಂದು ಬಲಾಢ್ಯ ಶಕ್ತಿ ಅವ್ರ ಜೊತೆನೂ ಇದೆ, ಯಡಿಯೂರಪ್ಪನವ್ರ ಜೊತೆಗೂ ಇದೆ. ಇದು ಇವ್ರ ಕೈ ಮೀರಿದ ಎರಡು ಬಲಾಢ್ಯ ಶಕ್ತಿಗಳ ಹೋರಾಟ ತರ ಇದೆ. ಇವರಿಬ್ರು ಅದರ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ, ಅದ್ರ ಬೇರೆ ಇದೆ ಅಂತ. ಪ್ರಿಯ ವೀಕ್ಷಕರೇ, ಗೊತ್ತಿಲ್ಲ, ನಾಳೆ ಮತ್ತೆ ಇನ್ನೊಂದು ಬೆಳವಣಿಗೆ ಬರ್ಬೋದು. ಇನ್ಯಾರನೋ ಎತ್ತಿ ಯಾವುದೋ ABC ಎತ್ತಾಕ್ಬೋದು, ಹಾಗೇನೆ ಇವರು ಇನ್ಯಾರು ಸ್ಟೇಟ್ಮೆಂಟ್ ಕೊಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಎಸ್, ಅದ್ರ ಬಗ್ಗೆ ನಾವು ನಾಳೆ ಹಾಗಾದ್ರೆ ಚರ್ಚೆ ಮಾಡ್ತೀವಿ. ವಾಮನಾಚಾರ್ಯ ಬಂದ್ರೆ ಅವ್ರು ಯಥಾ ಪ್ರಕಾರ ಮಾತನಾಡಲ್ಲ. ನಾಳೆ ಸೋಮವಾರ. ಎಸ್, ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಎನಿವೆ, ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ ಸಂಕ್ರಾಂತಿ ಒಂದು ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದ ರೈತರ ಹಬ್ಬ. ಅದು ಬಹಳ ಅದ್ಭುತವಾದ ಹಬ್ಬ ಅನ್ನುವ ನಂಬಿಕೆ ಆಚರಣೆ ನೋಡಿದೆ ನನಗಿದೆ. ನಾಳೆ ನೀವೆಲ್ಲ ಸಂಕ್ರಾಂತಿಯನ್ನು ಆಚರಣೆ ಮಾಡಿ. ಸೊ ನಾಡಿದ್ದು ಭಾನುವಾರ, ನಾಳೆ ನಾಡಿದ್ದು ನಾವು ಬರಲ್ಲ, ಸೋಮವಾರ ಮತ್ತೆ ಬರ್ತೀನಿ. ಹೀಗೆ ಅತಿಥಿಗಳಿರ್ತಾರೆ, ಸುದ್ದಿ ತಗೊಬರ್ತೀನಿ, ಚರ್ಚೆ ಮಾಡ್ತೀವಿ, ಜಗಳ ಮಾಡ್ತೀವಿ. ಎನಿವೆ, ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.